I can't believe you've come this long way with this amazing play, Magic Bombay. Before we get to Magic Bombay, can you tell us ನಿನ್ನ ಊರಲ್ಲಿ ಇದು ಮ್ಯಾಸ್ಕ್ಯುಲಿನಿಟಿ ಯಾವ್ಯಾವ ರೂಪದಲ್ಲಿ ನೀನು ನೋಡಿದ್ಯಾ ಆ್ಯಂಡ್ ಹೌ ಡಿಡ್ ಇಟ್ ರಿಯಲಿ ಎಫೆಕ್ಟ್ ಯು? ಅಂದರೆ ನನ್ನ ಮನೆಯೇ ತೊಗೊಂಡ್ರೆ ಅಂದರೆ ಮ್ಯಾಸ್ಕ್ಯುಲಾನಿಟಿ ಅನ್ನೋ ಪದನೇ ನಂಗೆ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ. ನಂಗೆ ಏನು ಮ್ಯಾಸ್ಕ್ಯುಲಾನಿಟಿ ಏನು ನನಗೆ ಹೇಳೋರು, ನೀನು ತುಂಬ ಮೆಸ್ಕ್ಯುಲೈನಾಗಿ ಇದು ಮಾಡ್ತೀಯಾ, ನಿನ್ನ ವಾಯ್ಸು. ಅಂದರೆ ನನ್ನ ಫ್ರೆಂಡ್ಸು ಯಾವಾಗಲೂ ಎಷ್ಟೊಂದು ಜನ ಈ ಕ್ವೇರ್ ಫ್ರೆಂಡ್ಸ್ ಅದು ಬಂದ ತಕ್ಷಣ ಹೇಳೋರು, ನಾನು ರೋಡಲ್ಲಿ ಹೋಗ್ಬೇಕಂದ್ರೆ ನನಗೇನೋ ಆಯಿತು, ನಂಗೆ ಯಾರೋ ಬಂದು ಇದು ಮಾಡಿದ್ರು, ಹೊಡೆದ್ರು, ಇದೆಲ್ಲ ಅನಿಸ್ದಾಗ ನನಗೆ ಯಾಕೆ ಆಗ್ತಿಲ್ಲ ಅಂದರೆ ನಾನು ಕಪ್ಪಗಿರೋ ಕಾರಣಕ್ಕೂ ಅದು ಮ್ಯಾಸ್ಕ್ಯುಲಾನಿಟಿ ಅಂತ ನಂಗೆ ಅನಿಸುತ್ತೆ. ಕಪ್ಪಗಿರೋದು ಅಥವಾ ನಾನು ನೋಡಿದ್ರೆ ಯಾರು ನೀನು ಟೀಚರು ಅಂತಿರಲಿಲ್ಲ ನಾನು ಪಾಠ ಮಾಡಬೇಕಂದ್ರೆ. ನೀನೆಲ್ಲ ನೋಡು ರೌಡಿ ಥರ ಕಾಣಿಸ್ತೆ, ನೀನು ಟೀಚರೇ ಅಲ್ಲ ಅಂತ. ನಾನು ಪ್ರತಿದಿನ ಆಟೋದಲ್ಲಿ ಹೋಗ್ತಿದ್ದೆ, ಸ್ಕೂಲ್ ಹತ್ರ ಇಳಿದ ತಕ್ಷಣ ಅವ್ರು ಹೇಳೋರು, ನೀವು ಟೀಚರಾ ಸರ್ ಅಂತ. ಅವಾಗ ಹೌದು ಸರ್ ಟೀಚರ್ ಅಂದರೆ ಕಾಣಿಸಲ್ಲ ಸರ್ ಹಂಗೆ. ಅಂದರೆ ಇವಾಗಲೂ ನಾನು ಎಷ್ಟೊಂದು ಸಲ ಅನಿಸುತ್ತೆ ಆ ಮ್ಯಾಸ್ಕ್ಯುಲಾನಿಟಿ ಬಣ್ಣದಲ್ಲಿ ಬಂದುಬಿಟ್ಟಿದ್ಯಾ ಅಂತ ನನಗೆ. ಅಂದರೆ ನಾನು ಕಪ್ಪಗಿರೋ ಕಾರಣಕ್ಕೆ ನೀನು ತುಂಬ ರೂಢಾಗಿದೆಯಾ ಅನಿಸುತ್ತೆ. ಅಥವಾ ಕೆಲವೊಂದು ಸಲ ಗಡ್ಡ ಜಾಸ್ತಿ ಬಿಟ್ಟರೆ ಇವ್ನು ತುಂಬ ಮೆಸ್ಕ್ಯುಲನ್ ಅಂತ ಅನಿಸುತ್ತೆ. ನಂಗೆ ಮನೇಲಿ ನೋಡ್ಬೇಕಂದ್ರೆ ನಂಗೆ ಇವಾಗಲೂ ಪ್ರತಿ ಕ್ಷಣ ನಂಗೆ ಇಷ್ಟ ಆಗದಿರೋ ಮೆಸ್ಕ್ಯುಲಾನಿಟಿ ಯಾವುದು ಅಂದರೆ ನಮ್ಮ ಅಪ್ಪಂದು. ಅಂದರೆ ಮಧ್ಯರಾತ್ರಿಲಿ ಬರ್ತಾರೆ ನಮ್ಮ ಅಮ್ಮ, ಬಂದು ಊಟ ಕೊಡಲ ಅಂತ ಕೇಳ್ತಾರೆ. ನಮ್ಮ ಅಪ್ಪ ಬಂದುಬಿಟ್ಟು ಇವಾಗ ಬೇಡ ಅಂತಾರೆ. ಇನ್ನೊಂದು 10 ನಿಮಿಷ ಬಿಟ್ಟು ಊಟ ತೊಗೊಂಬ. ನಂಗೆ ಹಂಗೆ ಅಂದ ತಕ್ಷಣ ಫುಲ್ ಪೀಕ್ ಹೋಗ್ಬಿಡುತ್ತೆ. ನಿನ್ನ ಕೈ ಇದ್ರೆ ಮುಚ್ಕೊಂಡೋಗಿ ಹಾಕೊಂಡು ತಿನ್ನು, ಇಲ್ಲ ತಿಕ್ಕ ಮುಚ್ಕೊಂಡು ಮಲ್ಕೊ. ಹಂಗಂದ ತಕ್ಷಣ ಮತ್ತೆ ನನ್ನ ಮೇಲೆ ಶುರು ಮಾಡ್ತಾರೆ. ಹಂಗೆ ಬಂದ ತಕ್ಷಣ ನಂಗೆ ಗುರ್ದೋಗ್ಬಿಟ್ಟು ಮತ್ತೆ ನಾನು ಹುಡ್ಸಿರೋದು ನಿನ್ನ, ಅಥವಾ ನಿಂಗೆ ಜಾಸ್ತಿ ಗಂಚಲಿದೆ. ಎಷ್ಟೊಂದು ಸಲ ಮೊದಲು ನಾನು ಹೊಸ್ದಾಗಿ ನಮ್ಮ ಅಪ್ಪ ಅಮ್ಮನ್ನ ಇವಾಗ ಒಂದು 4 ವರ್ಷದಿಂದ ಸಿಕ್ಕಿದಾಗ ಅವರು ಹೊಡಿತಾಯಿದ್ರು. ನಮ್ಮ ಅಪ್ಪ ಬಂದು ಫುಲ್ ಪ್ರತಿದಿನ ಕುಡ್ಕೊಂಬಂದು ನಮ್ಮ ಅಮ್ಮಂಗೆ ಹೊಡಿತಾಯಿದ್ರು. ನಂಗೆ ವಾವ್ ಅನಿಸಿದೆ ಅವಾಗ. ಅಂದರೆ ಇವಾಗ 1 ವರ್ಷದ ಹಿಂದೆ ನಮ್ಮ ಅಮ್ಮಂಗೆ ನಮ್ಮ ಅಪ್ಪ ಹೊಡಿಯೋಕ್ಕೆ ಬಂದರು. ನಮ್ಮಮ್ಮ ಹಿಡ್ಕೊಂಬಿಟ್ಟು ಪಟ್ಟಂತ ಕಪಾಳ ಕೊಟ್ಟರು, ಒಂದಲ್ಲಿ ಉದ್ರೋಯ್ತು. ಅಂದರೆ ಅವತ್ತೇ ಲಾಸ್ಟು ನಮ್ಮ ಅಪ್ಪ ನಮ್ಮ ಅಮ್ಮ ಅಂದರೆ ಅವ್ರ ವಿಷಯಕ್ಕೆ ಬರೋಲ್ಲ. ಊಟ ಕೊಡ್ತೀಯ, ತಿಂತೀನಿ, ಮಲ್ಕೋತೀನಿ. ನಂಗೆ ಏನು ಅನ್ಸುತ್ತೆ ಅಂದರೆ ಮ್ಯಾಸ್ಕ್ಯುಲಾನಿಟಿ ಇವಾಗ ಹೆಂಗೆ ಕಾಣಿಸ್ತೆ ನಮ್ಮ ಬದುಕಲ್ಲಿ ಅಂದರೆ, ನಮ್ಮಮ್ಮ ಬೆಳಗ್ಗೆ ಎದ್ದು ಫುಲ್ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡಬೇಕು. ಒಂದು 100 ರೂಪಾಯಿ ಸಿಕ್ಕರೆ ಸಾಕು ಓಟಿ ಮಾಡೋಣ ಅಂದ್ಬಿಟ್ಟು ಓಟಿ ಮಾಡ್ತಾರೆ. ಕೆಲವೊಂದು ಸಲ ಈ ಕರೋನಾ ಟೈಮಲ್ಲಿ 10 ರೂಪಾಯಿ ಬಸ್ ಚಾರ್ಜ್ ಇರ್ತಿತ್ತು. ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ರು 6 ಕಿಲೋಮೀಟ್ರು, 10 ರೂಪಾಯಿ ಉಳಿಸ್ಬಿಡೋಣ ಅಂದ್ಬಿಟ್ಟು. ಬಟ್ ನಮ್ಮ ಅಪ್ಪನ ವಿಷಯ ಬಂದ ತಕ್ಷಣ ನಂಗೆ ಅನಿಸುತ್ತೆ ಆ ಮೆಸ್ಕ್ಯುಲಾನಿಟಿ ಏನು ಅಂದರೆ, ನೀನು ದುಡ್ಕೊಂಬಂದು ಹಾಕು, ನಾನು ತಿಂದ್ಬಿಟ್ಟು ಆರಾಮಾಗಿರ್ತೀನಿ ಅಂತ. ನನಗೆ ವಯಸ್ಸಾಗಿ ನಾನು ಕೆಲಸ ಮಾಡಲ್ಲ, ನಂಗೆ ಮಾಡಿ ಸಾಕಾಗಿದೆ. ಬಟ್ ನನಗನ್ಸುತ್ತೆ ನಮ್ಮ ಅಮ್ಮನ ಮಸ್ಕ್ಯುಲಾನಿಟಿನ ಅಥವಾ ನಮ್ಮ ಅಪ್ಪನ ಮಸ್ಕ್ಯುಲಾನಿಟಿನ ನಂಗೆ ಗೊತ್ತಾಗ್ತಿಲ್ಲ. ಅಂದರೆ ಕೆಲಸ ಮಾಡದೇ ಇರೋದಾ, ನಾನು ಸುಮ್ಮನೆ ಕೂತಿರ್ತೀನಿ, ನೀನು ತಂದಾಕು ನಾನು ತಿನ್ಕೊಂಡಿರ್ತೀನಿ ಅನ್ನೋದಾ, ಅಥವಾ ನನ್ನ ಘನತತ್ವ ಒಂದಕ್ಕೆ ದಿನ ರಾತ್ರಿ ಮನ್ಸೋತು ಅಂದಂಗೆ ಕೆಲಸ ಮಾಡ್ತಾನೆ ಇರ್ತೀನಿ ಅನ್ನೋದಾ. ನಂಗೆ ಆ ಒಂದು ಕನ್ಫ್ಯೂಷನ್ ಇದೆ. ನಾನು ಬೇರೆ ಮನೇಲಿದ್ದಾಗ ಅಲ್ಲಿರ್ತಿತ್ತು, ಅಂದರೆ ಅಲ್ಲಿ ಇಷ್ಟು ನೋಡ್ತಿರ್ಲಿಲ್ಲ. ಆ ಮನೇಲಿ ನನಗೆ ಚೆನ್ನಾಗಿತ್ತು ಒಂಥರ. ಅಪ್ಪ ಅಮ್ಮಂದು ಅಷ್ಟೊಂದು ದಿನ ಕಾಣಿಸ್ತಿರ್ಲಿಲ್ಲ. ಅಪ್ಪ ಹೋಗಿ ಪಾತ್ರೆ ತೊಳೆಯೋರು, ನಮ್ಮ ತಾತ ಹೋಗಿ ಎಲ್ಲ ಬಟ್ಟೆನ ಅವರೇ ವಾಶ್ ಮಾಡೋರು, ಒಗೆದಿಡೋರು. ಬಟ್ ಅಲ್ಲಿ ಎಲ್ಲ ಡಿಸಿಷನ್ ತೊಗೋತಾ ಇದ್ದವ್ರು ಯಾರು ಅಂದರೆ ಅಪ್ಪ ಮತ್ತು ತಾತ. ಅಂದರೆ ಅವ್ರು ಈಕ್ವಲಾಗಿ ನಾವೇನೋ ಮಾಡ್ತಾಯಿದ್ದೀವಿ, ಏನೋ ಡ್ರಾಮಾ ಮಾಡ್ತಿದ್ರು, ನೀಟಾಗಿ ಕಂಟ್ರೋಲ್ ಮಾಡಿರ್ತಿದ್ರು. ನೀವು ಅಡುಗೆ ಮನೇಲಿ ಹೋಗಿ ಅಡುಗೆ ಮಾಡಬೇಕು, ಬಟ್ ನಾವು ಬಂದು ಒಂಚೂರು ಹೆಲ್ಪ್ ಮಾಡ್ತೀವಿ. ಬಟ್ ನಮ್ಮ ಮನೆಯಲ್ಲಿ ಇವಾಗ ನನಗಿರೋ ಕಡೆಯಲ್ಲಿ ಜಾಸ್ತಿ ಕಾಣಿಸ್ತೆ. ಅಂದರೆ ನನಗೆ ಮನೆಯಲ್ಲಿ ಯಾರು ಇದನ್ನು ಜಾಸ್ತಿ ಇದು ಮಾಡ್ತಾರೆ ಅಂದರೆ ನಮ್ಮ ಮನೇಲಿ ನಮ್ಮ ಅಮ್ಮನೇ. ಆ ಮ್ಯಾಸ್ಕ್ಯುಲಾನಿಟಿನ ಮತ್ತೆ ಬೆಳೆಸೋದು ಅಥವಾ ಕಟ್ಕೊಡೋದು ಅಂದರೆ ನಮ್ಮಮ್ಮ ಕಟ್ಕೊಡೋದು. ನಾನು ಅಡುಗೆ ಮನೆಗೆ ಹೋಗ್ತೀನಿ ಅಡುಗೆ ಮಾಡೋಕ್ಕೆ ಅಂದ ತಕ್ಷಣ ನಮ್ಮಮ್ಮ ಬೇಡ. ಅಥವಾ ನಾನು ತಿನ್ನು ಪ್ಲೇಟ್ ನಾನು ತೊಳಿತೀನಿ ಅಂದರೆ ನೀನು ತೊಳಿಬಾರ್ದು, ಬರಬಾರ್ದು ಒಳಗಡೆ. ಇವಾಗ ನಮ್ಮ ಅಕ್ಕನ ಮಗ ಒಬ್ಬ ನನ್ನ ಜೊತೆ ಇದ್ದಾನೆ. ಅವ್ನು ನಾನು ಹೇಳ್ತಾ ಇರ್ತೀನಿ, ನೀನು ತಿಂದು ಪ್ಲೇಟನ್ನು ನೀನು ತೊಳಿಬೇಕು ಅಂತ. ನಮ್ಮಮ್ಮ ಸಪೋರ್ಟ್ ಮಾಡೋದಿಲ್ಲ ಅದಕ್ಕೆ. ನಮ್ಮ ಅಮ್ಮಂಗೆ ಹೇಳ್ತೀನಿ, ನೀನೇ ಹಾಳು ಮಾಡ್ತೀಯ ಗಂಡು ಮಕ್ಕಳನ್ನ, ಮತ್ತು ಮುಂದೆ ಅವ್ರು ಮಾಡೋದಿಲ್ಲ, ಮದುವೆ ಆದಮೇಲೆ ನೀನು ಗಂಡನ ಥರ ಆಗ್ಬಿಡ್ತಾರೆ ಅಂತ. ಆದರೂ ಕೇಳಲ್ಲ ಅವರು. ನಂಗಿನ್ನೂ ಅದು ಕನ್ಫ್ಯೂಷನ್ನೇ ಇದೆ, ಯಾವ್ದು ಮಸ್ಕ್ಯುಲಾನಿಟಿ ಇದು, ಅಥವಾ ನಮ್ಮ ಅಪ್ಪಂದ ಅಥವಾ ನಮ್ಮ ಅಮ್ಮಂದ, ಅಥವಾ ನನಗೆ ಬಂದರೆ ನಂಗೆ ಗೊತ್ತಿಲ್ಲ. ಇವತ್ತಿಗೂ ವೆಯ್ಟ್ ಮಾಡ್ತಾಯಿದ್ದೀನಿ, ಯಾರೋ ರೋಡಲ್ಲಿ ಬಂದು ಹೊಡೆದ್ರೆ ಒಂದಿನ ಖುಷಿ ಆಗುತ್ತೆ ನನಗೆ. ಅಂದರೆ ಯಾಕೆ ಖುಷಿ ಆಗುತ್ತೆ ಅಂದರೆ ಅಟ್ಲೀಸ್ಟ್ ನಾನು ಅವ್ರ ಕಣ್ಣಿಗೆ ಅಷ್ಟು ಮೆಸ್ಕ್ಯುಲೈನೇ ಕಾಣಿಸ್ತಾ ಇದ್ದೀನಿ. ಅಂದರೆ ಮೆಸ್ಕ್ಯುಲೈನ್ ಯಾವ ಲೆವೆಲ್ಗೆ ಅಂದರೆ ನೀನು ಪ್ರೀಸೋಕ್ಕೂ ಯೋಗ್ಯ ಅಲ್ಲ ಅನ್ನೋ ಲೆವೆಲ್ಗೆ. ಅಂದರೆ ನೀನು ತುಂಬ ಮೆಸ್ಕ್ಯುಲೈನು, ನೀನು ಸಾಫ್ಟ್ ಮೆಸ್ಕ್ಯುಲೈನ್ ಅಲ್ವೇ ಅಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನಿನ್ನ ವಾಯ್ಸ್ ಕೇಳಿದ್ರೆ ಭಯ ಆಗುತ್ತೆ ಒಂದೊಂದ್ಸಲ ನನಗೆ. ಓಕೆ, ನಂಗೆ ಗೊತ್ತಿಲ್ಲ, ಅದೊಂಥರ ಇನ್ನೂ ಆ ಸುತ್ತದಲ್ಲೇ ಕನ್ಫ್ಯೂಷನ್ ಹೊಡಿತಾ ಇದೆ ಅನಿಸುತ್ತೆ. ಹಿಂಗೆ ತಿರುಗ್ತಾ ಇದೇ ಕ್ವೆಶ್ಚನನ್ನು ಎಕ್ಸ್ಟೆಂಡ್ ಮಾಡಿ. ಸೊ ನಾವು ಯು ಸ್ಪೋಕ್ ಅಬೌಟ್ ದ ಪರ್ಸನಲ್ ರೆಲ್ಮ್ ಅಲ್ಲ, ಅಪ್ಪ ಅಮ್ಮ. ಅದಕ್ಕಿಂತ ಆಚೆ ಹೋದರೆ ಜಸ್ಟ್ ಸಮಾಜ. ಅಂದರೆ ನನಗೆ ಈ ಮ್ಯಾಸ್ಕ್ಯುಲೈನ್ ಫಿಗರ್ಸ್ನ ನಾನು ಜಾಸ್ತಿ ಸೆಲೆಬ್ರೇಟ್ ಮಾಡ್ತಿದ್ದೆ. ಚಿಕ್ಕವನಿದ್ದಾಗಿಂದ ಯಾರಾದರೂ ತುಂಬ ಮ್ಯಾಸ್ಕ್ಯುಲೈನ್ ಆಗಿದ್ದರೆ ನಾನು ಹಂಗೆ ಇರಬೇಕು ಅನಿಸ್ತಿತ್ತು. ಇವಾಗ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಸಿಂಹಾದ್ರಿಯ ಸಿಂಹ ಪಿಕ್ಚರ್ ಇದೆ ಒಂದು, ಅವನು ಏನು ಲಾ ಅಂತ ಅನ್ನೋದ್ರಲ್ಲಿ. ಆ ಪಿಕ್ಚರ್ನ ನಾನು ಒಂದು 100 ಸಲ ನೋಡಿದ್ದೆ ನಾವು ಫಿಲ್ಮ್ನ. ಅಂದರೆ ಅದು ನೋಡಬೇಕು, ಅವ್ನು ನೋಡೋಕ್ಕೇ ನೋಡ್ತಿದ್ದೆ, ದೊಡ್ಡ ಮೀಸೆ. ಅಂದರೆ ಆ ಥರ ಮ್ಯಾಸ್ಕ್ಯುಲಾನಿಟಿ ನಾನು ನಾಟಕ ಮಾಡ್ಬೇಕಂದ್ರೂ ಹಂಗೆ ಅನ್ನಿಸ್ತಿತ್ತು. ಆ ಪಾತ್ರಗಳನ್ನ ಯಾರು ಕೊಡ್ತಿದ್ರು ಅಂದರೆ, ನಿಂಗೆ ತುಂಬ ದೊಡ್ಡ ಮೀಸೆ ಇದೆ, ನೀನು ನಾಟಕ ಮಾಡು. ನೀನು ನಾಟಕ ಅಂದರೆ ಆ ನಾಟಕ ಕಂಪ್ನಿ ನಾನು ಎಷ್ಟೊಂದು ಸಲ ನೋಡ್ತಾ ಇರಬೇಕಂದ್ರೆ
ಯಾರು ಹೆಣ್ಣು ಪತ್ರ ಮಾಡ್ತಾರಲ್ಲ ಗಂಡಸರು ಅವ್ರಿಗೆ ಜಾಸ್ತಿ ಬೆಲೆ ಕೊಡ್ತಿರ್ಲಿಲ್ಲ. ಈಸಿಯಾಗಿ ಸಿಕ್ಬಿಡ್ತಾರೆ ಅವರು. ಅಂದರೆ ನೀನು ಹೆಣ್ಣಿನ ಪತ್ರ ಮಾಡ್ಕೊಂಡು ನುಲಿಯೋನಲ್ವೇನಲ್ಲ, ಹೋಗಿ ಸುಮ್ಮನೆ ಹೋಗಿ ಅಲ್ಲಿ ಇರು ಅಂದರೆ ತುಂಬ ದೊಡ್ಡ ದೊಡ್ಡ ಕಲಾವಿದರು ಆ ಪಾತ್ರ ಮಾಡುವಾಗ ರೆಸ್ಪೆಕ್ಟ್ ಇರ್ತಿತ್ತು ಅವರಿಗೆ. ಬಟ್ ಯಾರೋ ಬೇರೆಯವ್ರು ಯಾರೋ ಮಾಡ್ತಾಯಿದ್ದಾರೆ, ಹೊಸಬ್ರು ಯಾರೋ ಮಾಡ್ತಾಯಿದ್ದಾರೆ ಅಂದರೆ ಅವ್ರನ್ನ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. ಅಥವಾ ತುಂಬ ಒಂಥರ ನೀನು ಯಾಕೆ ಮಾಡ್ತಾಯಿದ್ಯಾ ಈ ಪಾತ್ರನ, ಹಿಂಗೆ ನುಲಿ ಹಂಗೆ ನುಲಿ, ಒಂಚೂರು ಜಾಸ್ತಿ ನುಲಿ. ನನಗೆ ಅಂದರೆ ಯಾಕೆ ಈಗ ಜಾಸ್ತಿ ನುಲಿಯೋದು ಹೇಳ್ಕೊಡ್ತಿದ್ರು ಅಂತ ಗೊತ್ತಿರ್ತಿಲ್ಲ. ಇವಾಗ ನಾನು ಹೆಣ್ಣಿನ ಪತ್ರ ಮಾಡ್ಬೇಕಂದ್ರೆ ನನಗೆ ಯಾರೋ ಬಂದು ಹೇಳೋರು, ಏಯ್ ನೀನು ಚೆನ್ನಿ ಪತ್ರ ಮಾಡ್ಬೇಕಂದ್ರೆ ಜಾಸ್ತಿ ನುಲಿಬೇಕು, ಆಮೇಲೆ ಹಿಂಗೆ ತೋರಿಸ್ಬೇಕು ಅವ್ನಿಗೇನೋ ಬೇಕೈತೆ ಅಂದಾಗ. ನಂಗೆ ಅನಿಸ್ತಿತ್ತು, ಗೊತ್ತಾಗ್ತಿಲ್ಲ ನನಗೆ ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಥವಾ ಫೋರ್ಸ್ ಮಾಡ್ತಾಯಿದ್ದಾರೆ ನನಗೆ ಅಂತ. ಅಂದರೆ ನಂಗೆ ಹುಡುಗಿ ಬಟ್ಟೆ ಹಾಕೋಬೇಕು ಅನ್ನೋದು ನನಗೆ ಖುಷಿ ಏನು ಇರಲಿಲ್ಲ ಮಾಡಬೇಕು ಅಂತ. ಅವ್ರು ಬಂದು ಹೇಳ್ತಾ ಇದ್ದಾಗ ಮಾಡು ಆರಾಮಾಗುತ್ತೆ ನೀನು ಮಾಡ್ಬೋದು. ನಂಗೆ ಸರಿ ಆಯಿತು, ಯಾರೋ ಹೇಳ್ತಾ ಇದ್ದಾರೆ ತಂದು ಕೊಡ್ತೀನಿ ಮಾಡು. ನಂಗೆ ನಾಟಕ ಕಂಪ್ನಿಲಿ ಏನು ಅನಿಸ್ತಿತ್ತಂದ್ರೆ, ಅಥವಾ ನಾಟಕ ಮಾಡೋಕೆ ಏನು ಅನಿಸ್ತಿತ್ತಂದರೆ, ಯಾರೋ ಬರ್ತಾರೆ ತಗೊಂಡು ನಿಂಗೆ ಇದು ಕೊಡ್ತೀನಿ ಅಂತಾರೆ, ಈ ಸ್ಕ್ರಿಪ್ಟನ್ನು ಕೊಡ್ತೀನಿ ಅಂತಾರೆ, ನೀನು ಮಾಡಬೇಕಷ್ಟೇ. ಆ ಡೈಲಾಗ್ ನಿನ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಇರಲ್ಲ, ಅಥವಾ ಏನಿದೆ ಅಂತ ಯೋಚನೆ ಮಾಡೋಕ್ಕೆ ಟೈಮ್ ಇರಲ್ಲ, ಕಾಣಿಸೋದೇ ಇಲ್ಲ. ನನಗೆ ಆ ನಾಟಕ ಕಂಪ್ನಿಯಿಂದ ಬೆಂಗಳೂರು ಭಾಗಕ್ಕೆ ಬಂದುಬಿಟ್ರಂತೂ ನಂಗೆ ಪ್ರತಿ ಕ್ಷಣ, ಅಂದರೆ ನಾನು ಪ್ರತಿದಿನ ಆಟೋದಲ್ಲಿ ಹೋಗ್ತೀನಿ. ಪ್ರತಿದಿನ ಆಟೋದಲ್ಲಿ ಹೋಗ್ಬೇಕಂದ್ರೆ ನಂಗೆ ಅನಿಸುತ್ತೆ, ನಾನು ಮೊನ್ನೆ ಏನೋ ಮಾತಾಡ್ತಾ ಇರ್ಬೇಕಂದ್ರೆ ಟೀಚರ್ ಅಂತ ಫುಲ್ಲು ರೆಸ್ಪೆಕ್ಟ್ ಇರುತ್ತೆ, ಸಖತ್ ರೆಸ್ಪೆಕ್ಟ್ ಇರುತ್ತೆ. ನಾನು ಮಾತಾಡ್ತಾ ಇರ್ಬೇಕಂದ್ರೆ ಅವ್ರು ಅಂದರು, ಯಾರು ಸರ್ ಗರ್ಲ್ಫ್ರೆಂಡಾ? ನಾನು ಅಂದೆ ಗರ್ಲ್ಫ್ರೆಂಡ್ ಆಗಿರಬೇಕಾಗಿಲ್ಲ ಸರ್ ಅಂತ. ಯಾವಾಗ ಸಡನ್ನಾಗಿ ಅವ್ನು ಕ್ವಿಯರ್ ಅಂತ ಗೊತ್ತಾಯಿತು, ಆ ಪೊಸಿಷನ್ ರೋಲ್ ಪವರ್ ಚೇಂಜ್ ಆಗೋಯ್ತು ಒಂದೇ ಸಲ. ಓ ನೀವು ಹಂಗಾ, ಗೊತ್ತಾಯಿತು ಬಿಡಿ, ಹೋಗಿ ದುಡ್ಡು ಪೇ ಮಾಡ್ಬಿಟ್ಟು ಹೋಗಿ ಅಂತ. ಅಂದರೆ ನನ್ಗೆ 3-4 ಸಲ ಹಂಗಾಗಿದೆ. ಎಷ್ಟೊಂದು ಸಲ ಅಂದರೆ ನಾನು ಹೋಗ್ಬೇಕಂದ್ರೆ ನನ್ನ ಫ್ರೆಂಡ್ಸ್ಗೂ ಯಾರ ಜೊತೆ ಕ್ವೇರ್ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದರೆ, ಕ್ಯಾಬ್ ಡ್ರೈವರು ಮತ್ತು ನನ್ನ ಮಧ್ಯದಲ್ಲಿರೋ ಒಂದು ಪವರ್, ಮೊದಲು ನಾನು ಮಾತಾಡ್ತಾ ಇರ್ಬೇಕಂದ್ರೆ ಅವ್ರು ಕೇಳಿಸ್ಕೊತಾ ಇರ್ತಾರೆ. ಅವ್ರು ಕೇಳಿಸ್ಕೊಳ್ಳುವಾಗ ಒಂಥರ ಓ ಸರ್ ತುಂಬ ಓದ್ಕೊಂಬಿಟ್ಟಿದ್ದಾರೆ ಅನಿಸುತ್ತೆ. ಅದಾದ ನೆಕ್ಸ್ಟು ನಾನೇನೋ ಬೇರೆ ವಿಷಯ ಯಾರ ಜೊತೆ ಮಾತಾಡಿದ್ದೆ, ಒಂದು ಇದು ಗೊತ್ತಾಯಿತು ಅಂತ ಅಂದ ತಕ್ಷಣ ಆ ಪವರ್ ಸಡನ್ನಾಗಿ ಹಿಂಗಿದಾಗುತ್ತೆ. ಏನು ನೀನಾ ಬಿಡು, ನಿಮ್ಮವ್ರ ಗೊತ್ತು ಬಿಡಿ ನೀವು ಹೆಗ್ಗಿಲ್ಲ ಹಿಂಗೆ ಅಂತ. ನಂಗೆ ಇತ್ತೀಚೆಗೆ ಮೊದಲೆಲ್ಲ ಏನು ಅನ್ಕಂಫರ್ಟ್ ಅನಿಸ್ತಿತ್ತಂದರೆ, ಮೆಟ್ರೋದಲ್ಲಿ ಹೋಗಕ್ಕೆ ನಂಗೆ ಇವಾಗ ಆಗ್ತಾಯಿಲ್ಲ. ಮೆಟ್ರೋದಲ್ಲಿ ನಾನು ಎಷ್ಟು ಎಫರ್ಟ್ ಹಾಕಿದ್ರೂ ಹೋಗೋಕ್ಕಾಗ್ತಿಲ್ಲ. ನಂಗೆ ಅನಿಸುತ್ತೆ ಜನ ನೋಡ್ತಾ ಇದ್ದಾರೆ, ಏನೋ ಹೇಳ್ತಾರೆ ನನಗೆ, ಅಥವಾ ನನ್ನ ಬಾಡಿ ನೋಡ್ತಾರೆ, ಅಥವಾ ನನಗೆ ನನ್ನ ಬಟ್ಟೆ ನೋಡ್ತಾರೆ, ಅಥವಾ ನನ್ನ ಮುಖ ನೋಡಿ ಅಳಿತಾರೆ. ನಂಗೆ ಮೆಟ್ರೋ ಮೊದಲು ಕಂಫರ್ಟ್ ಅನಿಸ್ತು, ಅದಾಗ್ತಿಲ್ಲ. ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೆ ಮೊದಲು, ಬಸ್ಸಂತೂ ಇವಾಗ ಹತ್ತೋದೇ ಇಲ್ಲ ನಾನು. ಅಂದರೆ ಗೊತ್ತಿಲ್ಲ, ನನಗೆ ತುಂಬ ಇದಂದರೆ ಹೆಂಗೆ ತಲೆಗಿದಾಗಿದೆ ಅಂದರೆ, ನೀನು ಎಲ್ಲ ಕಡೆ ಆಗ್ಬಿಟ್ಟಿರೋದ್ರಿಂದ ಈಗ ಆಟೋದಲ್ಲಿ ಹೋಗೋಣ ಅಂದರೆ ಆಟೋದಲ್ಲಿ ಹಿಂಗಾಗ್ತಿದೆ. ಆಟೋ ಅಥವಾ ಕ್ಯಾಬಲ್ಲಿ ಹೋಗ್ಬೇಕಂದ್ರೆ ಅವ್ರ ಟೋನು ಮತ್ತು ಪವರ್ ಹೆಂಗೆ ಸ್ವಿಫ್ಟ್ ಆಗುತ್ತೆ ಅಂದರೆ, ನನಗೆ ನನಗೆ ಆಟೋನು ಇವಾಗ ಬುಕ್ ಮಾಡ್ಬೇಕಂದ್ರೆ 100 ಸಲ ಯೋಚನೆ ಮಾಡ್ತೀನಿ, ಯಾರನ್ನ ಬುಕ್ ಮಾಡಲಾ ಬೇಡವಾ, ಕ್ಯಾನ್ಸಲ್ ಮಾಡಲಾ, ಮತ್ತೊಂಚೂರು ತುಂಬ ರೂಡ್ ಅನ್ಸಿದ್ರೆ ಕ್ಯಾನ್ಸಲ್ ಮಾಡಿಬಿಡಬೇಕು. ಅಥವಾ ನಂಗೆ ಗೊತ್ತಿಲ್ಲ ಯಾವ ಫ್ರೆಂಡ್ಸ್ ಕಾಲ್ ಮಾಡಿ ಏನು ವಿಷಯ ಮಾತಾಡ್ತಾ ಇರ್ತಾರೆ ಆಟೋದಲ್ಲಿ ಅಥವಾ ಒಂದು ಕ್ಯಾಬಲ್ಲಿ ಹೋಗ್ಬೇಕಂದ್ರೆ ಅಂತ. ಯಾಕಂದ್ರೆ ನಾನು ಜಾಸ್ತಿ ಮಾತಾಡ್ತಾ ಇರ್ತೀನಿ, ನಂಗೆ ಸುಮ್ಮನೆ ಇರೋಕ್ಕಾಗೋದೇ ಇಲ್ಲ. ಮತ್ತು ನನಗೆ ಊರಿಗೆ ಹೋಗಿದ್ದೆ, ನಂಗೆ ಊರು ರೀಸೆಂಟಾಗಿ ನಮಗೆ ಕೆಂಪೇಗೌಡನ ದೊಡ್ಡಿ ಅಂತ ಕನಕಪುರದಿಂದ. ನಂಗೆ ಆ ಊರಲ್ಲಿ ಯಾರೂ ಪರಿಚಯ ಇಲ್ಲ, ಯಾರೂ ಗೊತ್ತಿಲ್ಲ ನನಗೆ. ಹೋಗಿ ಸುಮ್ಮನೆ ಹಿಂಗೆ ಜಾತ್ರೆ ಆದರೆ ಹೋಗ್ತಾ ಇರ್ತೀನಿ, ಅಲ್ಲಿ ಬಂದು ಜನ ಎಲ್ಲ ಕೇಳ್ತಾರೆ, ನೀನು ಯಾರ ಮಗ ನಂಗೆ ಕೇಳಬೇಕಂದ್ರೆ ಎಲ್ಲರೂ ಹೇಳ್ತಾರೆ ಶಿವಣ್ಣನ ಮಗ ಅವನು. ನಮ್ಮ ಅಮ್ಮನ ಹೆಸರನ್ನ ಇವತ್ತು ಒಬ್ಬರು ಹೇಳಲಿಲ್ಲ. ಆಯಿತು ಬಿಡಪ್ಪ, ನಮ್ಮ ಅಮ್ಮನೂರು ಕರ್ಕೊಂಡೋಯ್ತಾರಲ್ಲ ಅಂತ ಅವ್ರೂರು ಕರ್ಕೊಂಡೋದ್ರೆ, ಇಲ್ಲಾರ ಮಗ ಅಂದರೆ ಶಿವಣ್ಣನ ಮಗ. ಆ ಊರಲ್ಲಿ ಒಂಥರ ಜಾತಿ ಜಾಸ್ತಿನೇ ಇದೆ. ನಾನೊಂದ್ಸಲ ಹೋದಾಗ, ನೀವು ಯಾವತ್ತೂ ಎಲ್ಲರೂ ದೇವಸ್ಥಾನ ಒಳಗಡೆ ಬಿಡ್ತೀರಾ, ಅವತ್ತು ನಾನು ಬರ್ತೀನಿ ನಿಮ್ಮ ದೇವಸ್ಥಾನಕ್ಕೆ ಅಂದ್ಬಿಟ್ಟಿದ್ದೆ ಒಂದು ಸಲ. ಇವಾಗಲೂ ಅವರು ಅವತ್ತೇ ದೊಡ್ಡದಾಗಿ ಕಿರ್ಚಾಡ್ಕೊಂಡು ಫುಲ್ ಜಗಳ ಮಾಡಿ, ಈಗಲೂ ನಾನು ಹೋದರೆ ಒಂಥರ ನೋಡ್ತಾರೆ. ಈಗಲೂ ಇದೆ ಆ ಊರಲ್ಲಿ. ನಾನು ನೋಡಿದ್ರೆ ಅವ್ರನ್ನ, ನಿಮ್ಮ ಜಾತಿ ಯಾವುದು, ಅವ್ರ ಜಾತಿ ಯಾವುದು, ಅವ್ರ ಮನೆಗೆ ಯಾಕೆ ಹೋಗ್ತಾರೆ. ನನ್ನ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ, ಅವ್ರ ಮನೆಯಿಂದ ಊಟ ನಮ್ಮ ಮನೆಗೆ ಬರ್ತಿದೆ ಅಂದರೆ ಉಪ್ಸಾರು ತೊಗೊಂಬರ್ತಾರೆ. ಅದೇನಾದರೂ ಬರ್ತಾ ಇದೆ ಅಂದರೆ ನಮ್ಮ ರೋಡಿನ ಜನ ಎಲ್ಲ ಕಮೆಂಟ್ ಮಾಡ್ತಾಯಿರ್ತಾರೆ, ನೋಡು ಆ ಒಲೆಯರ ಮನೇಲಿ ಊಟ ತಿಂತವ್ ನೀವು, ನನಗೆ ಇಷ್ಟಿರಬೇಕು. ನಮ್ಮಮ್ಮ ಹೋದ ತಕ್ಷಣ ನಮ್ಮ ಅಮ್ಮಂಗೆ ಹೆಂಗೆ ತುಂಬಿದ್ದಾರೆ ಅಂದರೆ, ಇವಾಗಲೂ ನಮ್ಮಮ್ಮ ಬೇರೆಯವ್ರ ಮನೇಲಿ ಹೋಗಿ ನೀರು ಕುಡಿಯೋಲ್ಲ. ಅಂದರೆ ಅವಳಿಗೆ ಇಷ್ಟ. ನಮ್ಮ ಮನೆಗೆ ಯಾರು ಬಂದು ನಮ್ಮಮ್ಮ ಏನೂ ಕೇಳಲ್ಲ, ನೀನು ಯಾರು, ನೀವು ಯಾವ ಜಾತಿ ಅಂತ. ಬಟ್ ನಮ್ಮ ಊರಲ್ಲಿ ಯಾರೋ ಹೋದರೆ ನಮ್ಮಮ್ಮ ಫುಲ್ಲು ಸಾಧ್ವಿಯಾಗಿಬಿಡ್ತಾರೆ. ಸಂಪ್ರದಾಯವಸ್ಥ ಮಹಿಳೆ, ಯಾರನ್ನೂ ಒಳಗಡೆ ಬಿಟ್ಕೊಳ್ಳಲ್ಲ. ಅಥವಾ ಅಲ್ಲಿಂದ ತಂದರೆ ನಾನು ತಿನ್ನೋದೇ ಇಲ್ಲ ಅಥವಾ ಮುಟ್ಟೋದೇ ಇಲ್ಲ ನನಗೆ. ಆಮೇಲೆ ಇದನ್ನು ಹೆಂಗೆ ಕ್ಯಾರಿ ಮಾಡ್ತಾರೆ ಇದಕ್ಕೆ ಕೆಲ್ಸಕ್ಕೆ ಹೋಗುವಾಗ ಅಂದರೆ, ನಮ್ಮ ಅಮ್ಮ ಗಾರ್ಮೆಂಟ್ಸ್ ಎಲ್ರಿಗೂ ಊಟ ಕೊಡ್ಬೋದು, ಅಲ್ಲಿರೋ ಹೆಂಗಸ್ರು ಊಟ ಇವ್ರು ತಿನ್ನಲ್ಲ. ಯಾಕೆ ತಿನ್ನಲ್ಲ ಅಂದರೆ ಅವ್ರು ಯಾವ ಜಾತಿಯವರು ಏನೋ ಯಾವ ಜನನೋ ಗೊತ್ತಿಲ್ಲ. ಮನೆಗೆ ಬಂದ ತಕ್ಷಣ ಏನೋ ಒಂಥರ, ಮನೆಗೆ ಯಾರಾದರೂ ಬರಲಿ ಹೋಗಲಿ. ಯಾಕಂದ್ರೆ ನನ್ನ ಜೊತೆ ನನ್ನ ಜೊತೆ ಒಂದು ರೂಮ್ಮೇಟ್ ಒಬ್ಬ ಹುಡುಗ ಇದ್ದ. ಅವ್ನು ಬಂದಿದ್ದು ಯಾವುದೋ ಮೈಸೂರಿನಿಂದ ಹುಡುಗ. ಅವನೇ ನಮ್ಮ ಮನೆ ಹೋಗ್ಬಿಟ್ಟು ದೇವ್ರ ಮನೇಲಿ ಪೂಜೆ ಮಾಡ್ತಿದ್ದ. ಅವ್ನು ಯಾವ ಕ್ಯಾಸ್ಟು, ಅವ್ನು ಯಾವಿದು. ಕೊನೆಗೆ ನಮ್ಮ ಅಮ್ಮಂಗೆ ಗೊತ್ತಾಯಿತು ಅವ್ನು ದಲಿತ ಅಂತ. ಗೊತ್ತಾದ್ರೂ ಅವ್ರು ಏನು ತಲೆ ಕೆಡ್ಸ್ಕೊಳ್ಳಲ್ಲ. ಅವರೇ ಹೇಳೋರು, ಸಂಜೆ ಹೊತ್ತು ಪೂಜೆ ಮಾಡ್ತೀನಪ್ಪ ಅಂತ. ಅಂದರೆ ನನಗೆ ಅದು ಮನೇಲಿರೋದು, ಹೊರಗಡೆ ಬಂದ ತಕ್ಷಣ ಅವರೇ ಚೇಂಜ್ ಆಗ್ತಾರೆ. ಇಲ್ಲ ಊರಲ್ಲಿ ಹೋದ್ರೆ ನಂಗೆ ಚೇಂಜ್ ಆಗುತ್ತೆ. ನನಗೆ ಊರಲ್ಲಿ ಹೋದಾಗ ನಂಗೆ ಒಂದು ಭಯ ಆಗಿದ್ದೇನೆಂದರೆ, ಒಬ್ಳು ಹೆಂಗಸು ಪಕ್ಕದ ಮನೆಯವಳು ಕುಕ್ಕರಲ್ಲಿ ಅನ್ನ ಮಾಡ್ತಾಯಿದ್ದಾಳೆ. ಕುಕ್ಕರಲ್ಲಿ ಅನ್ನ ಆಗ್ತಾಯಿದೆ, ಬ್ಲಾಸ್ಟ್ ಆಗೋಯ್ತು ಒಂದೇ ಸಲ ಕುಕ್ಕರು. ಬ್ಲಾಸ್ಟ್ ಆಗಿ ಅವಳು ಫುಲ್ ಅಳ್ತಾ ಇದ್ದಾಳೆ. ಅವಳು ಬೇರೆ ದಾರಿನೇ ಇಲ್ಲ. ಗಂಡ ಬಂದವನು ಏನು ಮಾಡಬೇಕಾಗಿತ್ತು, ಬಂದು ಯಾಕೆ ಬ್ಲಾಸ್ಟ್ ಆಯಿತು ಅಂತ ನೋಡಬೇಕಾಗಿತ್ತು. ಅವನು ಅಲ್ಲೇ ಅಕ್ಕಪಕ್ಕದಲ್ಲಿರೋ ಒಂದು ಕಡ್ಡಿ ತೊಗೊಂಡು ಮನೆ ಸುತ್ತ ಓಡಾಡ್ಸ್ಕೊಂಡು ಹೊಡಿತಾನೆ ಅವಳಿಗೆ.
ಅದನ್ನು ಹೊಡಿತಾ ಇರೋದನ್ನ ಅವಳು ಅಳ್ತಾ ಇದ್ದಾಳೆ, ಕಿರ್ಸ್ತಾ ಇದ್ದಾಳೆ, ಓಡಾಡ್ತಾ ಇದ್ದಾಳೆ. ಊರವರೆಲ್ಲ ಆರಾಮಾಗಿ ನೋಡ್ತಾ ಇದ್ದಾರೆ, ಸಂಭ್ರಮ ಪಡ್ತಾ ಇದ್ದಾರೆ, ಹೊಡಿತಾವನೆ ಅವಳು ಗಂಡ ಅವಳಿಗೆ ಅಂತ. ಆಮೇಲೆ ಮತ್ತೆ ಅವಳು ಹತ್ಕೊಂಡು ಸಂಜೆ ಕುತ್ಕೊಂಡಿದ್ರೆ ಆ ಹೆಂಗಸು ಸಂಭ್ರಮ ಪಡ್ತಾಳೆ, ಅಯ್ಯೋ ನನ್ನ ಗಂಡ ತುಂಬ ಇದು ಅಪ್ಪ, ನನಗೆ ಹೊಡೆದ್ಬಿಟ್ಟ ರಾತ್ರಿ, ಹೆಂಗೆ ಹೊಡೆದ ಗೊತ್ತಾ, ಪಕ್ಕದ ಹೆಂಗಸು ಹೊಡಿಲಿಲ್ಲ ಅಂದರೆ ಗಂಡ ಆಗಲ್ಲ ಅಂತೆ. ನಂಗೆ ಆ ಊರು ಹೋದಾಗೆಲ್ಲ ಅನ್ಸುತ್ತೆ ನನಗೆ ಒಂಥರ ತುಂಬ ಆ ಊರಿಗೆ ಹೋಗೋಕ್ಕೂ ಇಷ್ಟ ಇಲ್ಲ. ಯಾಕಂದ್ರೆ ನನಗೆ ಯಾಕೆ ಇಷ್ಟ ಇಲ್ಲ ಅಂದರೆ ಅಲ್ಲಿರೋ ಜನರು ಹೆಂಗೆ ನೋಡ್ತಾರೆ ಅಂದರೆ ನಿಮ್ಮ ಹತ್ರ ಏನಿದೆ. ಇವ್ರ ಹತ್ರ ಒಂದು ಮನೆಯೂ ಇಲ್ವಲ್ಲ, ಇಲ್ಲಿ ಚಿಕ್ಕ ಮನೆ, ಆ ಮನೆ, ಇವ್ರ ಮನೆ ಫ್ರಿಡ್ಜ್ ಇದೆಯಾ ಇಲ್ವಾ, ಅಥವಾ ಬಿಡೋ ಇವರೆಲ್ಲ ಹಿಂಗೆ ಅಂದರೆ ನಂಗೆ ಆ ಊರಿಗೆ ಹೋಗ್ಬೇಕಂದ್ರೂ ಅದು ತುಂಬ ಕನ್ಫ್ಯೂಷನ್ ಆಗುತ್ತೆ, ಎಲ್ಲಿ ಬರ್ತಿದೆ ಇದೆಲ್ಲ, ಅಥವಾ ದೇವಸ್ಥಾನಕ್ಕೆ ಬಿಡದೇ ಇರೋವಂಥದ್ದು. ಊಟ ಮಾಡುವಾಗ ಪಂಕ್ತಿನಲ್ಲಿ ಕೊನೆ ಪಂಕ್ತಿಗೆ ಕರಿತೀವಿ ನಿಮ್ಮನ್ನು ಅನ್ನೋದು, ಅಥವಾ ಸೊ ಈ ಫೆಲೋಶಿಪ್ ಮುಖಾಂತರ ಬೇಸಿಕ್ಲಿ ನಿಮಗೆ ಈ ಮ್ಯಾಸ್ಕ್ಯುಲಿನಿಟೀಸ್ ಐಡಿಯಾ ಏನಾದರೂ ಶಿಫ್ಟ್ ಆಯ್ತಾ, ಏನಾದರೂ ಹುಟ್ಟು ಬಂತಾ, ಇಲ್ಲ ಏನಾದರೂ ಯೋಚನೆ ಮಾಡೋಕ್ಕೆ ನಿಮಗೆ ಸಿಗ್ತಾ? ಇದಕ್ಕಿಂತ ಮುಂಚೆ ನನಗೆ ಇನ್ನೊಂದು ತುಂಬ ಹೊರಗಡೆ ಕಾಣಿಸೋದು ಯಾವುದು ಅಂದರೆ, ನಾನು ಕನ್ನಡದವನು, ನನ್ನ ಕನ್ನಡದವನು ಅನ್ನೋ ಒಂದು ಖುಷಿ ತುಂಬ ಇದೆ. ಆದರೆ ಎಲ್ಲೋ ಹೋಗಿ ಒಬ್ಬ ಪಾನಿಪುರಿ ಮಾರೋನ್ನ ಕನ್ನಡ ಮಾತಾಡು ಅಂತಾರಲ್ಲ, ನಂಗೆ ಅದೆಲ್ಲ ಒಂಥರ ತಿಕ್ಕವರಿತಾ ಇರ್ತೆ. ನಾನು ಮೊನ್ನೆ ಎಲ್ಲೋ ಮಾತಾಡ್ತಾ ಇದ್ದೆ, ಯಾರೋ ರೆಕಾರ್ಡ್ ಮಾಡ್ಕೊಂಡು, ನಾನು ಹೋಗ್ಬಿಟ್ಟು ಕನ್ನಡ ಮಾತಾಡುವಂತಿದ್ದ ಅವನಿಗೆ. ನಾನು ಅಂದೆ, ಅಣ್ಣ ಈ ಬದೋರ್ನಿಲ್ಲ ಲತ ಪ್ರತಾನ ವಿಪಿನ ರಾತಂಗಳೋಳು ಅಂದರೆ ಏನಣ್ಣ ಅಂದೆ ಅವನಿಗೆ. ಅವನಂದ, ಗುರು ಯಾವ ಭಾಷೆ ಇದು ಅಂತ. ಕನ್ನಡನಪ್ಪ, ನೀನು ಕನ್ನಡ ಕಲ್ತ್ಕೊಂಬ, ಆಮೇಲೆ ಅವ್ನಿಗೆ ಹೇಳು ಕನ್ನಡ ಮಾತಾಡು ಅಂತ, ಮುಚ್ಕೊಂಡು ಹೋಗು ಅಂತ. ಅಂದರೆ ಅವ್ರಿಗೆ ಅಲ್ಲೆಲ್ಲೋ ನಂಗೆ ಮ್ಯಾಸ್ಕ್ಯುಲಿನಿಟಿ ನಂಗೆ ಹೊರಗಡೆ ಹೆಂಗೆ ಕಾಣಿಸುತ್ತೆ ಅಂದರೆ, ಕನ್ನಡ ಮಾತಾಡಿ ನೀನು, ನಂಗೆ ಅದು ತುಂಬ ಜಾಸ್ತಿ ಅನಿಸುತ್ತೆ ಈಗ. ಅಂದರೆ ಇತ್ತೀಚೆಗೆ ನಾನು ಭಾಷೆನ ಕಲಿತು ನಾನು ಮಾತಾಡೋದ್ರ ಮೂಲಕ ಬೇರೆಯವ್ರಿಗೆ ಅನಿಸಿದ್ರೆ ನನ್ನ ಮಾತನ್ನು ಕೇಳಿಸ್ಕೊಂಡು ಮಾತಾಡಲಿ, ಅದನ್ನು ಬಿಟ್ಬಿಟ್ಟು ನೀನು ಬಂದ್ಬಿಟ್ಟು ಇದು ಕನ್ನಡ ಮಾತಾಡೋ, ಅದು ತುಂಬ ಇದು ಅಂತ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಅಂತ ನನಗನ್ಸುತ್ತೆ. ಇವನ್ ನನ್ನ ಫ್ರೆಂಡ್ಸು ಅದು ಮಾಡ್ತಾರೆ. ನನ್ನ ಫ್ರೆಂಡ್ಸು ಕನ್ನಡ ಮಾತಾಡೋಕೆ ಕೇಳೋರಿಗೆ, ನೀನು ಯಾಕೆ ಇದು ಮಾಡ್ತೀಯಾ, ನೀನು ಯಾಕೆ ಒಂಚೂರು ಕಾಂಪ್ರಮೈಸ್ ಆಗ್ಬಿಟ್ಟು ಬೇರೆ ಭಾಷೆಲಿ ಮಾತಾಡ್ತೀಯಾ. ನನಗೆ ಅಂದರೆ ಇತ್ತೀಚೆಗೆ ನಂಗೆ ಏನು ಅನಿಸ್ತಿದೆ ಅಂದರೆ, ಪ್ರತಿದಿನ ನನಗೆ ಯಾರೋ ಫ್ರೆಂಡ್ಸ್ ಮಾತಾಡಬೇಕಂದ್ರೆ, ಇದು ಮ್ಯಾಸ್ಕ್ಯುಲಿನಿಟಿ, ಇದು ಫ್ಯಾಮಿನಿಟಿ. ನೆನ್ನೆ ನಾನು ಈವೆಂಟ್ ಕರೆದಿದ್ವಲ್ಲ, ಈವೆಂಟ್ ಕರೆದಾಗ ಅವನೇನಂದ ಅಂದರೆ, ತುಂಬ ಡೀಸೆಂಟಾಗಿ ಸ್ವಲ್ಪ ಜನ ಬಂದಿದ್ದರು, ಇನ್ನು ಸ್ವಲ್ಪ ಜನ ಒಂಥರ ಬಂದಿದ್ರಪ್ಪ. ಒಂದು ಹುಡುಗಿ ಬಂದಿದ್ಲಲ್ಲ, ಏನು ಹಿಂದೆ ಬೆನ್ನೆಲ್ಲ ಕಾಣಿಸೋಂಗೆ ಹಾಕೊಂಬಂದಿದ್ಲು. ನಂಗೆ ಅದು ಇದನ್ನಿಸಿಲ್ಲ. ಇನ್ನೊಂದು, ಈ ಇಂಟಿಮೆಸಿ ಬಗ್ಗೆ ಯಾಕೆ ಮಾತಾಡಬೇಕಾಗಿತ್ತು, ಅಲ್ಲೆಲ್ಲ ಮಾತಾಡೋಂಥ ಪೋಯಮ್ಗಳ ಅದು ಹಂಗೆ. ಆಮೇಲೆ ನನಗೆ ಅರ್ಧ ಇಷ್ಟ ಆಯಿತು, ಅರ್ಧ ಇಷ್ಟ ಆಗಲಿಲ್ಲ. ಯಾವ್ಯಾವ ಜಾಗದಲ್ಲಿ ಹೆಂಗಿರಬೇಕು ಹಂಗಂಗೆ ಇರಬೇಕು. ನಂಗೆ ಇದನ್ನೆಲ್ಲ ಇದು ಮಸ್ಕ್ಯುಲಿನಿಟಿ ಇದು ಹೇಳ್ತಿದೆ. ಅಥವಾ ನನಗೆ ನಾನು ಬಿಹೇವ್ ಮಾಡಬೇಕಂದ್ರೆ ಹೌದು, ನಾನು ಯಾರ ಜೊತೆ ಮಾತಾಡಬೇಕಂದ್ರೆ ಹೌದು, ಇದು ಮಸ್ಕ್ಯುಲಿನಿಟಿ ನನ್ನಲ್ಲಿದೆ. ನನಗೆ ಗೊತ್ತಾಗ್ತಿದೆ ನನ್ನಲ್ಲಿ ಏನೇನಿದೆ ಅಂತ ಕಂಡ್ಕೊಳ್ಳೋಕೆ ಸಾಧ್ಯ ಆಗ್ತಿದೆ ಅನಿಸ್ತಿದೆ. ಅಂದರೆ ನನಗೆ ಹೊರಗಡೆ ನನ್ನ ಫ್ರೆಂಡ್ಸು, ನಮ್ಮ ಮನೆ, ನನಗೆ ಮೊದಲಿಂದ ನಮ್ಮ ಅಪ್ಪನ ಮಸ್ಕ್ಯುಲಿನಿಟಿ ಅಂತ ಅನ್ನಿಸ್ತಿರ್ಲಿಲ್ಲ. ನನಗೆ ಗಂಡ್ಸ್ ಇರೋದು ಹಂಗೆ ಬಿಡು ಅಂದ್ಕೊಂಡು ಸುಮ್ಮನಿರ್ತಿದ್ದೆ. ಅಂದರೆ ನಂಗೆ ಇವಾಗ ತುಂಬ ಕಾನ್ಷಿಯಸ್ ಆಗಿ ಇದೆಲ್ಲ, ಇದನ್ನೊಂಚೂರು ಏನೋ ಮಾಡ್ಬೋದಾ, ಅಥವಾ ನಾನು ಪೂರ್ತಿ ಏನೂ ಮಾಡೋಕ್ಕಾಗಲ್ಲ, ಬಟ್ ನನ್ನ ಮನೇಲಿ ಏನೋ ಮಾಡ್ಕೋಬೋದಾ. ಈಗ ನಮ್ಮ ಅಪ್ಪ ತಿಂದಿದ್ದ ಪ್ಲೇಟನ್ನು ತೊಗೊಂಡು ಒಳಗಡೆ ತೊಳೆಯೋಕ್ಕಾಗ್ತಾರೆ. ನನ್ನ ಫ್ರೆಂಡ್ಸ್ ನಂಗೆ ಮಾತಾಡಿದ ತಕ್ಷಣ ನಾನು ಟ್ರೈ ಮಾಡ್ತೀನಿ, ಮತ್ತು ಆಗಲಿಲ್ಲ ಅಂದರೆ ನಾನು ಸುಮ್ಮನೆ ಆಗಲ್ಲಪ್ಪ ನಿನ್ನ ಜೊತೆ ಮಾತಾಡೋಕ್ಕೆ ಅಂಥವ್ರನ್ನ ಅವಾಯ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ ನನಗೆ. ಅಂದರೆ ಅಂಥವ್ರು ಇವತ್ತು ನನ್ನ ಕ್ಯಾಬಲ್ಲಿ ಬರ್ಬೇಕಂತ ಮಾತಾಡ್ತಾ ಇದ್ದ ಅವನು ಅಷ್ಟೊತ್ತು. ನಮ್ಮ ಅಕ್ಕ ಮಚ್ಚ, ಅವಳಿಗೆ ಲವ್ವರ್ ಇದ್ದಾನೆ, ಆದರೂ ಅವಳು ಮ್ಯಾಟ್ರಿಮೋನಿಯಲ್ಲಿ ಯಾರೋ ಹುಡುಗನ ಜೊತೆ ಮಾತಾಡ್ತಾ ಇದ್ದಾಳೆ. ಹುಡುಗಿ ಥರ ಇರಬೇಕಲ್ವಾ. ಆಮೇಲೆ ಅಂದರೆ ನೀನೇ ಹೇಳ್ಬೇಕಲ್ವ ನಿಮ್ಮ ಅಕ್ಕನಿಗೆ, ಹಂಗೆ ಅನ್ಸಿದ್ರೆ ನಿಮ್ಮ ಅಕ್ಕನಿಗೆ ಹೇಳ್ಬೋದಿತ್ತಲ್ಲ. ಅಂದರೆ ಒಂದು ಹೆಣ್ಣಿಗೆ ಅವ್ರ ಅಪ್ಪ ಹೇಳ್ಬೋದು ಅಥವಾ ಅವ್ಳ ಗಂಡ ಹೇಳ್ಬೋದು, ನಾವು ಹೇಳೋಕ್ಕಾಗಲ್ಲ ಅಂದರೆ ಓಕೆ. ನಂಗೆ ಇದನ್ನೆಲ್ಲ ಹುಡ್ಕೋಕೆ ಸಾಧ್ಯ ಆಗ್ತದೆ. ಇದು ಮಸ್ಕ್ಯುಲಿನಿಟಿ ಅಲ್ಲ. ಮತ್ತು ನಂಗೆ ನಾಟಕ ಮಾಡ್ಬೇಕಂದ್ರೆ ಯಾವ ಪಾತ್ರಗಳನ್ನ ಕೊಡ್ತಿದ್ರಲ್ಲ, ಆವಾಗೆಲ್ಲ ಅನಿಸ್ತಿತ್ತು, ನಂಗೆ ಏನೂ ಅನ್ನಿಸ್ತಿಲ್ಲ, ಫುಲ್ ಬ್ಲ್ಯಾಂಕು. ನೀವು ತಂದುಕೊಡಿ, ಕೊಟ್ಟಿದ್ದು ಬಟ್ಟೆ ಹಾಕೋತೀನಿ, ನಾಟಕ ಮಾಡ್ತೀನಿ ನಾನು. ಅಂದರೆ ನಂಗೆ ಇವಾಗ ಪಾತ್ರಗಳನ್ನ ಮತ್ತೆ ನಂಗೆ ಹುಡ್ಕೋಕೆ ಶುರು ಮಾಡಿದಾಗ ಎಷ್ಟು ಪಾತ್ರಗಳು ಬಂದು ಕೂತ್ಕೋತು ಅಂದರೆ, ಖಾನಾವಳಿ ಚೆನ್ನಿ, ಸೋತುಗೆದ್ದ ಸಾಧ್ವಿ, ಮಲಮಗಳು, ಮುದುಕನ ಮದುವೆ, ಸೈನಿಕನ ಸಹೋದರಿ, ಬಸ್ ಕಂಡಕ್ಟರು, ಇವನ್ನೆಲ್ಲ ಒಂದೊಂದೇ ಹುಡುಕ್ತಾ ಇದ್ದಾಗ ನಾನು ಯಾವ ಪಾತ್ರಗಳು ಮಾಡ್ತಿದ್ದೆ, ಅಥವಾ ಈ ಪಾತ್ರಗಳಲ್ಲಿ ಯಾಕಿಲ್ಲಿ. ಅಂದರೆ ಒಂದು ಹೆಣ್ಣಿನ ಪಾತ್ರ, ಒಂದು ಗಂಡು ಪಾತ್ರನ, ಭೀಮನ ಪಾತ್ರನ ಒಂದು ಗಂಡ್ಸು ಮಾಡ್ತಾ ಇದ್ದಾನೆ ಚೇರಾಗಿ ಕೂರ್ಸೋರಲ್ಲಿ, ಅದೇ ಹೆಣ್ಣು ಪಾತ್ರ ಮಾಡ್ತಾ ಇದ್ದಾಳೆ, ಚೇರ್ ಇರ್ತಿರಲಿಲ್ಲ ಅವಳಿಗೆ, ಅಲ್ಲಿ ನಿಂತ್ಕೋಬೇಕಲ್ಲಿ. ಅಂದರೆ ನಾನು ಮಾಡಿದ ಪಾತ್ರಗಳನ್ನೇ ನಾನು ನೋಡ್ಕೋತಾ ಇರ್ಬೇಕಂದ್ರೆ ನನಗೆ ಅಷ್ಟೊಂದು ಪ್ರಿವಿಲೈಜಸ್ ಇತ್ತು. ಅಂದರೆ ಗಂಡ್ಸಾಗೋದು ಒಂದು ದೊಡ್ಡ ಪ್ರಿವಿಲೈಜ್ ಅಲ್ಲ. ನಾನು ಗಂಡು, ನನಗೆಲ್ಲ ಅವಕಾಶಗಳು ಸಿಗುತ್ತೆ. ಅಥವಾ ನಾನು ಗಂಡಾಗಿ ಹೆಣ್ಣಿನ ಪಾತ್ರ ಮಾಡಿದಾಗ ಜಾಸ್ತಿ ನುಲಿ ಅಂತಿದ್ರು, ಅಥವಾ ಅದು ಮಾಡ್ತಿದ್ರು, ಖುಷಿ ಪಡ್ತಿದ್ರು. ಅಥವಾ ಒಂದು ಹೆಣ್ಣು ಯಾವುದಾದ್ರೂ ಗಂಡನ ಪಾತ್ರ ಮಾಡಿದ್ರೆ ಅವಳು ಎಷ್ಟೇ ಆದರೂ ಹೆಂಗಸೇ ಅಲ್ಲ. ನಂಗೆ ಈ ಫೆಲೋಶಿಪ್ಪಲ್ಲಿ ಇತ್ತೀಚೆಗೆ ಅನ್ನಿಸ್ತಿದೆ, ಮಸ್ಕ್ಯುಲಿನಿಟಿ ಅಂದರೆ ಏನು ಅಂದರೆ ಯುದ್ಧ.
ಮಸ್ಕ್ಯುಲಾನಿಟಿ ಅಂದರೆ ಕ್ರೌರ್ಯ, ಮಸ್ಕ್ಯುಲಾನಿಟಿ ಅಂದರೆ ನಾನು ಗೆಲ್ಲಬೇಕು ಅನ್ನೋದು, ಮಸ್ಕ್ಯುಲಾನಿಟಿ ಅಂದರೆ ಬೇರೆಯವ್ರನ್ನ ಸೋಲಿಸ್ಬೇಕು ಅನ್ನೋದು, ಮಸ್ಕ್ಯುಲಾನಿಟಿ ಅಂದರೆ ನನ್ನಲ್ಲಿರೋ ಒಂದು ಕ್ರೌರ್ಯದ ಇದು ಅಂದರೆ ಅತಿರೇಕಕ್ಕೆ ಹೋಗುತ್ತಲ್ಲ ನನ್ನ ಕ್ರೌರ್ಯ, ನನಗೆ ಅದು ಅನಿಸುತ್ತೆ. ಅಂದರೆ ದ್ವೇಷ, ಯಾರ ಮೇಲಿರೋ ಒಂದು ಅಸೂಯೆ, ಅಂದರೆ ನಾನು ಗೆಲ್ಲಬೇಕು, ನಾನು ಎಲ್ಲನೂ ಪಡ್ಕೋಬೇಕು ಅನ್ನೋದು ನನಗೆ ಮಸ್ಕ್ಯುಲಾನಿಟಿ ಅಂತ ಅನಿಸುತ್ತೆ. ಇವತ್ತಿನ ದಿನಮಾನಗಳಲ್ಲಿ ನೋಡಿದ್ರೆ ನಂಗೆ ಮಸ್ಕ್ಯುಲಾನಿಟಿ ಅಂದರೆ ಯುದ್ಧನೇ ಕಾಣಿಸ್ತಿದೆ. ನಂಗೆ ಅದಕ್ಕಿಂತ ಮುಂಚೆ ನಂಗೆ ಏನೂ ಅನ್ನಿಸ್ತಿರಲಿಲ್ಲ. ಅಂದರೆ ನಿನ್ನಲ್ಲಿನೂ ಒಂದು ಮ್ಯಾಸ್ಕ್ಯುಲಿನಿಟಿ ಇದೆ ಅಲ್ವಾ? ಹೌದು. ಅದು ಇಟ್ಸ್ ನಾಟ್ ಆಲ್ ದೀಸ್ ಥಿಂಗ್ಸ್. ಅಂದರೆ ನನ್ನಲ್ಲಿರೋ ಮ್ಯಾಸ್ಕ್ಯುಲಾನಿಟಿ ಅಂದರೆ ಈ ಲೆವೆಲ್ಗೆ ಅತಿರೇಕಕ್ಕೆ ಹೋಗೋದಿಲ್ಲ ಮ್ಯಾಸ್ಕ್ಯುಲಾನಿಟಿ. ಬಟ್ ಮಸ್ಕ್ಯುಲಾನಿಟಿ ಅತಿರೇಕಕ್ಕೆ ಕರ್ಕೊಂಡು ಹೋಗ್ಬೋದು. ನನಗೆ ಗೆಲ್ಲಬೇಕು ಅನ್ನೋದಿದೆ. ಅದು ಗೆಲ್ಲಬೇಕು ಅಂದರೆ ಏನು ಮಾಡ್ತೀವಿ, ಬೇರೆಯವ್ರನ್ನ ಸೋಲಿಸ್ತೀವಿ. ಆ ಗೆಲ್ಲೋದು ಅನ್ನೋದೇ ನನ್ನ ಮಸ್ಕ್ಯುಲಾನಿಟಿ ಅನ್ನಿಸ್ತಿದೆ. ಎಲ್ಲರೂ ಗೆಲ್ಲೋಂಥ ಆಟ ನಾವು ಅಂಥದ್ದನ್ನು ಹುಡ್ಕೊಳಕ್ಕೂ ಆಗಲಿಲ್ವಲ್ಲ. ಅಂದರೆ ಅದು ಹುಡ್ಕೊಳಕ್ಕೆ ಹೋದರೆ ಮತ್ತು ನಾವು ಅದನ್ನ ಮಸ್ಕ್ಯುಲಾನಿಟಿ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ. ಅವಾಗ ನನಗೆ ಗೆಲ್ಲಬೇಕು ಅನ್ನೋದಿದೆ, ಅಥವಾ ನನಗೆ ಸಿಗಬೇಕು ಎಲ್ಲ ಅನ್ನೋದಿದೆ. ನಂಗೆ ಅದಿರೋದೆಲ್ಲ ಮಸ್ಕ್ಯುಲಾನಿಟಿ ಅನಿಸುತ್ತೆ. ನನಗೆ ನಾನು ಗೆಲ್ಲಬೇಕು ಅಂದರೆ ಬೇರೆ ಯಾರನ್ನೂ ಸೋಲ್ಸ್ಬಿಟ್ಟು ಗೆಲ್ತೀನಿ. ನನಗೆ ಒಂದು ಯಾವುದು ಸಿಗಲ್ಲ ಅಂತ ಗೊತ್ತಾಗುತ್ತೋ ಅದು ನಾನು ಪಡ್ಕೊಳ್ಳೇಬೇಕು ಅನ್ನೋ ಒಂದು ಹಠ ಇದೆ. ಆ ಹಠ ಮಸ್ಕ್ಯುಲಾನಿಟಿ ಅನ್ಸುತ್ತೆ ನನಗೆ. ಅಂದರೆ ನಾನೊಂದು ಸಲ ಎಲ್ಲೋ ಹೋಗಿದ್ದೆ, ಹೊರಗಡೆ ಹೋಗಿದ್ದೆ ಒಂದು ಜಾಗಕ್ಕೆ. ತಮಿಳ್ನಾಡಲ್ಲಿ ಒಂದು ಜಾಗ, ಅದು ಫುಲ್ ಎಲ್ಲ ಫೆಸ್ಟಿವಲ್ಲು ಜಾಗ ಇದೆಲ್ಲ ಆಗ್ತಾ ಇರುತ್ತೆ. ನಂಗೆ ಯಾರೋ ಒಬ್ರು ಇಷ್ಟ ಅದರಲ್ಲಿ. ನಂಗೆ ಇಷ್ಟ ಆದರೂ ನಾನು ಡೈರೆಕ್ಟಾಗಿ ಹೋಗಿ ಕೇಳಿದೆ, ನಂಗೆ ಗೊತ್ತಿಲ್ಲ ವೈ ಆರ್ ಯು ಸೋ ಕ್ಯೂಟ್ ಅಂತ. ಅವರು ಹೇಳಿದ್ರು, ಇಲ್ಲ ನಾಟ್ ಇಂಟ್ರೆಸ್ಟೆಡ್ ಅಂತ. ನಂಗೆ ಹೆಂಗಾಯಿತು ಅಂದರೆ, ನಂಗೆ ಯಾರಾದರೂ ಹಂಗೆ ಅಂದ ತಕ್ಷಣ ಲೈಕ್ ಫುಲ್ಲು ನಾನು ನೆಕ್ಸ್ಟ್ ಮಂತ್ ಫುಲ್ ಮತ್ತೆ ರೆಡಿಯಾಗಿ ಫುಲ್ ರೌಡಿ ಥರ ರೆಡಿಯಾಗಿ ಒಂದು ಸ್ಪೆಕ್ಸ್ ಹಾಕ್ಕೊಂಡು ನೆಕ್ಸ್ಟ್ ಮಂತ್ ಹೋದೆ. ನೆಕ್ಸ್ಟ್ ಮಂತ್ ಅಜಯಕ್ಕೆ ಹೋದಾಗ ಅಲ್ಲಿ ಸೇಮ್ ಜನ ಬರ್ತಾ ಇರ್ತಾರೆ. ಹೋದಾಗ ನೀನು ಹೋಗಿ ಒಂದು ವೈಟ್ ಶರ್ಟ್ ಹಾಕ್ಕೊಂಡಿದ್ದೆ. ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಾಯ್ತು ಅವತ್ತು. ನಾನು ತುಂಬ ಕಾನ್ಫಿಡೆಂಟಾಗಿದ್ದೆ. ನಂಗೆ ಕಾನ್ಫಿಡೆಂಟಾಗಿದ್ದು ಅವ್ರ ಮುಂದೆ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅವರೇ ಬಂದು ಕೇಳೋರು ನನ್ನ, ಹೇಯ್ ಹಾಯ್ ಮಾತಾಡೋಣ ಅಂತ. ನಂಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಲಾಸ್ಟ್ ಮಂತ್ ನಾನು ಮಾತಾಡ್ಸಿದ್ದೆ ಅವ್ರನ್ನ, ನಾನು ಕೇಳಿದ್ದೆ ಅವ್ರನ್ನ, ನೀವು ಚೆನ್ನಾಗಿದ್ದೀರಾ ಅಂತ. ನೆಕ್ಸ್ಟ್ ಮಂತ್ ಅವ್ರಿಗೆ ನೆಕ್ಸ್ಟ್ ಮಂತ್ ಅವರೇ ಬಂದು ಮಾತಾಡ್ಸಿದ್ರು. ಅಂದರೆ ನಾನು ಬೇಕು ಅಂತಲೇ ಅವ್ರ ಮುಂದೆ ವಾಕ್ ಮಾಡಿದೆ. ನನ್ನಲ್ಲಿ ಹಠ ಇದೆ. ಅಂದರೆ ಆ ಹಠ ನಂಗೆ ಎಷ್ಟೊಂದು ಸಲ ಹೇಳ್ತಾರೆ, ನನ್ನ ಫ್ರೆಂಡ್ಸ್ ಹೇಳ್ತಾರೆ, ನಿನ್ನ ಹಠ ನಂಗೆ ಗೊತ್ತು, ನಿನ್ನ ಹಠ ಇದೆ. ನಂಗೆ ಅದೆಲ್ಲ ಕಾಣಿಸುತ್ತೆ ನನಗೆ. ಅಂದರೆ ಅದು ಕಂಪ್ಲೀಟಾಗಿ ನಂಗೆ ಸಿಗ್ತಾ ಇಲ್ಲ, ಅದನ್ನ ಹಿಡ್ಕೊಳಕ್ಕೂ ಆಗ್ತಿಲ್ಲ ನನಗೆ. ಆದರೆ ನಂಗೆ ಅನಿಸುತ್ತೆ ಅದೆಲ್ಲೋ ಇದೆ, ನನ್ನ ಮನಸ್ಸಲ್ಲಿದೆ, ಒಳಗಡೆ ಉಳ್ಕೊಂಡಿದೆ. ಆ್ಯಂಡ್ ಈ ನಾಟಕ ನೀನು ಮಾಡಿರೋದು ಮ್ಯಾಜಿಕ್ ಬೊಂಬೆ, ಇದರಲ್ಲಿ ಯಾವ ಥರದ ಮ್ಯಾಸ್ಕ್ಯುಲಿಟೀಸ್ ಅಂತ ಅಲ್ಲ, ಬಟ್ ಈ ನಾಟಕದಿಂದ ವಾಟ್ ಡು ಯು ಫೀಲ್ ಯು ಬಿನ್ ಏಬಲ್ ಟು ಎಕ್ಸ್ಪ್ಲೋರ್? ಅಲ್ಲ, ನನಗೆ ಈ ಮ್ಯಾಸ್ಕ್ಯುಲಾನಿಟಿ ಫೆಲೋಶಿಪ್ಪಿಂದ ನಂಗೆ ಅನ್ನಿಸ್ತು ಇಷ್ಟು ಮಾತ್ರ ಮಾಡೋಕ್ಕಾಯಿತು ನನಗೆ ಅಂತ. ಅಂದರೆ ಈ ನಾಟಕದಲ್ಲಿ ತುಂಬ ಕಡಿಮೆ ಮಾಡೋಕ್ಕಾಯಿತು. ನಂಗೆ ಮತ್ತೆ ಎಷ್ಟೋ ಕಥೆಗಳು ಇದೆ. ಆ ಕಥೆಗಳನ್ನೆಲ್ಲ ನಂಗೆ ತರೋಕ್ಕಾಗತ್ತಾ ಮತ್ತೆ ಮುಂದೆ? ಅದು ತರೋಕ್ಕಾದರೆ ಯಾವ ರೀತಿ ತರ್ಬೋದು ಅಥವಾ ಹೆಂಗೆ ತರ್ಬೋದು? ನಂಗೆ ಪ್ರತಿ ಕ್ಷಣ ಅನಿಸ್ತಾಯಿತ್ತು ಮತ್ತೆ ಓದ್ಬೇಕು ನಾನು. ಮತ್ತು ಎಲ್ಲರೂ ಬಂದು ಈ ಹೊಸ ಪುಸ್ತಕ ಓದು ಅಂದರೆ ನಂಗೆ ಅನ್ನಿಸ್ತಾ ಇದೆ ಇವಾಗ, ಇಲ್ಲ ನಾಳೆ ಪುಸ್ತಕ ಓದ್ತೀನಿ ಅವ್ರದ್ದು ಹೋಗ್ಬಿಟ್ಟು, ಅವ್ರೇನು ಬರೆದಿದ್ರು ಅಂತ ಓದ್ತೀನಿ. ಅಂದರೆ ನನಗೆ ಈ ಫೆಲೋಶಿಪ್ ಸಿಕ್ಕಿಲ್ಲ ಅಂದರೆ ಮೇ ಬಿ ನಂಗೆ ಕಷ್ಟ ಆಗ್ತಿತ್ತೇನೋ ಈ ಜರ್ನಿ. ಅಂದರೆ ನಂಗೆ ಹುಡ್ಕೋಕೆ ಆಗ್ತಿರ್ಲಿಲ್ಲ. ಮಸ್ಕ್ಯುಲಾನಿಟಿನೋ ಫೆಮಿನಿಟಿನೋ ಕಾನ್ಸೆಪ್ಟ್ ಮೇಲೆ ನಾನು ಜಾಸ್ತಿ ವರ್ಕೆ ಮಾಡೋಕೆ ಆಗ್ತಿರಲಿಲ್ಲ ನನಗೆ. ಬಟ್ ನನಗೆ ಇವಾಗ ಏನು ಅನ್ನಿಸ್ತಿದೆ ಅಂದರೆ, ನಮ್ಮ ಅಮ್ಮನ ಕೈಲೊಂದು ನಾಟಕ ಮಾಡಿಸ್ಬೇಕು ಅನ್ನಿಸ್ತಿದೆ ನಂಗೆ. ಇದಾದಮೇಲೆ ಫೆಲೋಶಿಪ್ ಆದಮೇಲೆ ನಮ್ಮ ಅಮ್ಮಂಗೆ ಅಂದೆ, ಒಂದು ನಾಟಕ ಮಾಡ್ತೀಯಾ ಅಂತ. ನಮ್ಮಮ್ಮ ಹೇಳ್ತಿದ್ರು, ಮಾಡ್ತೀನಿ ಆರಾಮಾಗಿ, ಏನು ಮಾಡ್ಬೇಕು ಹೇಳು, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ. ಬಟ್ ನಂಗೆ ಗೊತ್ತಿಲ್ಲ, ನಂಗೆ ಮಾಡ್ಸೋಕ್ಕಾಗಲ್ಲ, ನಂಗೆ ಗೊತ್ತಿಲ್ಲ. ನಾನು ನೀನು ಮಾಡೋಣ, ನಿನ್ನ ಕತೆ ಹೇಳ್ತಾರೆ, ನಾನು ಹೋಗಿ ಕಟ್ತಾ ಇರ್ತೀನಿ ಅಂತ. ಈ ಫೆಲೋಶಿಪ್ ಆದಮೇಲೆ ನಂಗೆ ನಮ್ಮ ಅಮ್ಮಂಗೆ ಇನ್ವಾಲ್ವ್ ಮಾಡ್ಕೋಬೇಕು, ಅಥವಾ ನಾನು ಮತ್ತೆ ವಾಪಸ್ ಹೋಗಬೇಕು. ಆಗ ಆ ನಾಟಕ ಯಾರು ಮಾಡಿದ್ರಲ್ಲ ಅವ್ರನ್ನ ಹತ್ರ ವಾಪಸ್ ಹೋಗಿ ಕೇಳಬೇಕು ನನಗೆ, ನೀವು ಹೆಂಗಿದ್ದೀರಾ ಅಂತ. ಮೇ ಬಿ ನಂಗೆ ಅನ್ಸುತ್ತೆ ಯಾರು ಕೇಳಿಲ್ಲ, ಅಥವಾ ಕೇಳಿರ್ತಾರಾ ಅಥವಾ ಕೇಳಿರಲ್ವ ಅಂತ. ಬಟ್ ಈ ನಾಟಕ ಮುಖಾಂತರ ನೀನು ಮ್ಯಾಸ್ಕ್ಯುಲಿನ್ ಫೆಮಿನಿನ್ ಅನ್ನು ಹೆಂಗೆ ಎಕ್ಸ್ಪ್ಲೋರ್ ಮಾಡಿದೆ? ನಾಟಕ ಇನ್ ದ ಥಿಯೇಟರ್ ಮೇಕಿಂಗ್. ನಂಗೆ ನಾಟಕ ಫೆಲೋಶಿಪ್ ನಾನು ಅಂದ್ಕೊಂಡೆ ಫೆಲೋಶಿಪ್ ಸಿಗಲ್ಲ, ನಮ್ಮ ಅಪ್ಪನೇ ಸಿಗಲ್ಲ. ಯಾಕಂದ್ರೆ ಗೀತಾ ನಾಟಕ ಅಂತ ಹಾಕ್ಬಿಟ್ಟಿನಿ, ಇವರು ತಗೊಳ್ಳೋದೇ ಇಲ್ಲ, ಗೊತ್ತು ನನಗೆ. ನಂಗೆ ಆಡೋಕ್ಕೂ ಬರಲ್ಲ. ನಾನು ಅಂದ್ಕೊಂಡೆ ಫಸ್ಟ್ ಆಗಲ್ಲ ನನ್ನ ಫೆಲೋಶಿಪ್ಪು, ಬಿಡು ಸುಮ್ಮನೆ ನನ್ನ ಪಾಡಿಗೆ ಏನೋ ಮಾಡ್ಕೊಂಡಿರ್ಬೋದು. ಇದು ಮಸ್ಕ್ಯುಲಾನಿಟಿ ಫೆಮಿನಿಟಿ ಅಂದರೆ ಏನು ಅಂತಲೂ ಗೊತ್ತಿಲ್ಲ ನನಗೆ. ಏನೋ ಫೆಲೋಶಿಪ್ ಅಂತ ಕಾಣಿಸ್ತು, ಹಾಕ್ಬೋಣ ಅಂತ ಹಾಕಿದೆ. ಅಲ್ಲಿ ಹಾಕಿದ್ಮೇಲೆ ಫೆಲೋಶಿಪ್ಪು ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂ ಆದಮೇಲೆ ಅವ್ರು ಮಾತಾಡಿದ್ರು, ನೀವು ಇವರು ಹಿಂಗೆ ಮಾಡಿಸಿ ಅಂತ. ಅಲ್ಲೂ ಅರ್ಥ ಆಗ್ತಿಲ್ಲ ನನಗೆ, ಏನೋ ಹೋಗ್ಲಿ ಬಿಡು. ಆಮೇಲೆ ಮತ್ತೆ ನನಗೆ ಒಂದು 15-20 ದಿನ ಏನೂ ಮಾಡೋಕ್ಕಾಗಿಲ್ಲ, ಏನೂ ಗೊತ್ತಾಗಿಲ್ಲ ನನಗೆ ಏನು ಮಾಡಬೇಕು, ಅಥವಾ ಹೆಂಗೆ ಹಿಡಿಬೇಕು, ಇದನ್ನ ಯಾವ ಕತೆ ಹೇಳಬೇಕು, ಯಾವ ಕತೆ ಬಿಡಬೇಕು. ಅಥವಾ ನನ್ನ ಕತೆಗಳು ಹೇಳಬೇಕು ಅಂದರೆ ಒಂದೇ ಕತೆ ಹೇಳಲ್ಲ, ಅಥವಾ ಬೇರೆ ಬೇರೆ ಕತೆ ಹೇಳಲ್ಲ, ಅಥವಾ ಯಾವ ಕತೆನೇ ಹೇಳಲಿ, ಯಾರ ಕತೆನೇ ಹೇಳಲಿ, ಆ ಪ್ರಶ್ನೆಗಳೆಲ್ಲ ಉಳ್ಕೊಂಡಾಗ ನಾನು ನನ್ನ ಕತೆ ಹೇಳಬೇಕಾ, ಅಥವಾ ನಾಟಕದ ಕಂಪ್ನಿ ಹೆಣ್ಮಕ್ಳ ಕತೆ ಹೇಳಬೇಕಾ, ಅಥವಾ ಅಜ್ಜಿ ಕತೆ ಹೇಳಬೇಕಾ, ಅಥವಾ ನನ್ನ ಬದುಕಿನ ಕತೆನೇ ಹೇಳ್ಬಿಟ್ಟು ಫುಲ್ ಅದನ್ನೇ ಬಿಟ್ಬಿಡಲ್ಲ. ಈ ಎಲ್ಲ ಗೊಂದಲಗಳಿದ್ದಾಗ ನಂಗೆ ಅನ್ನಿಸ್ತು, ನಾನು ಒಂದೇ ಕತೆನೇ ಹೇಳಿದ್ರೆ ನನಗೆ
ಅದು ನನ್ನ ಕಥೆಯಾಗಿ ಮಾತ್ರ ಉಳ್ಕೊಂಬಿಡುತ್ತೆ. ನನ್ನ ಕತೆ ಒಳಗಡೆ ನನ್ನ ಎಲ್ಲರೂ ಒಳಗೊಳಿಸ್ಕೋಬೇಕು. ನಾನು ಬೆಳೆದು ಬಂದಿದ್ದು, ನಾನು ಹುಟ್ಟು ಬಂದಿದ್ದು, ಅಥವಾ ನಾನು ನಡ್ಕೊಂಡು ಬಂದಿದ್ದು ನೋಡ್ಬೇಕಾ ಒಂದು ಸಲ ಅಂತ. ಅಲ್ಲಿಂದ ಸಿಕ್ಕಿದ್ದು ಮ್ಯಾಜಿಕ್ ಬೊಂಬೆ. ಯಾಕಂದ್ರೆ ನಾನು ಚಿಕ್ಕವನಿರ್ಬೇಕಂದ್ರೆ ಗೊಂಬೆ ಇದೊಂದು ಡ್ಯಾನ್ಸ್ ಮಾಡಿದ್ವಿ, ಒಂದು ಡ್ಯಾನ್ಸಲ್ಲಿ ನಾಟಕ ಮಾಡಿದ್ವಿ ಒಂದು. ಆ ನಾಟಕದಲ್ಲಿ ಗೊಂಬೆ ಬಂದು ಕೈ ಎತ್ತೋದು ಕಾಲೆತ್ತೋದು ಇದೇ ಇತ್ತು. ನನಗೆ ಅನ್ನಿಸ್ತಿತ್ತು ಈ ಮ್ಯಾಜಿಕ್ ಬೊಂಬೆ ಹೆಸ್ರಾಕಿಡ್ಬೇಕು ನನಗೆ, ಇದನ್ನೇ ಹೆಸರಿಡಬೇಕಾ ಅಂತ. ಬೇರೆ ಹೆಸರು ಹುಡುಕ್ತಾ ಇದ್ವಿ ನಾವು, ಹೆಸರು ಯಾವ್ದು ಹಿಡ್ಕೋಣ ಅಂತ. ಈ ಕಥೆನ ನಾನು ಹಂಚ್ಕೊಳಕ್ಕೆ ಹೋದ ತಕ್ಷಣ ಅನಿಸ್ತು ನನಗೆ, ಇಲ್ಲ ಈ ನಾಟಕಕ್ಕೆ ಮ್ಯಾಜಿಕ್ ಬೊಂಬೆ ಅಂತಲೇ ಇಡಬೇಕು. ಯಾಕಂದರೆ ನಾವು ಹಂಗೆ ಇದ್ದೀವಿ ಅನ್ಸುತ್ತೆ. ಯಾರೋ ಬಂದು ಕೀ ಕೊಡ್ತಾರೆ, ನಾವು ಕೀ ಆಡಿಸ್ತಾ ಇದ್ದೀವಿ. ಯಾರೋ ಬಂದು ಕಾಲೆತ್ತು ಅಂತಾರೆ ಕಾಲೆತ್ತೀವಿ, ಕೈ ಎತ್ತು ಅಂತಾರೆ ಕೈ ಎತ್ತೀವಿ. ಅಥವಾ ಯಾರೋ ಬಂದು ಯಾಕಂದರೆ ನನಗೆ ನಾಟಕ ಮಾಡುತ್ತಾ ಇರಬೇಕಂದ್ರೆ ಪ್ರತಿ ಕ್ಷಣ ಕಾಣಿಸ್ತಿದ್ದದೆ. ಯಾರೋ ಬರ್ತಿದ್ರು, ಸ್ಕ್ರಿಪ್ಟ್ ತಗೋ, ಈ ಬಟ್ಟೆ ಹಾಕೋ, ಈ ಕಿರೀಟ ಹಾಕೋ, ಇದು ಹಾಕೋ, ನಾಟಕ ಮಾಡು, ಹೋಗು. ಅದಾದಮೇಲೆ ನಾವು ಆಡಿಯನ್ಸ್ ಜೊತೆ ಮಾತಾಡೋಕ್ಕಾಗ್ತಿರಲಿಲ್ಲ, ಅಥವಾ ಯಾರು ಬಂದು ಮಾತಾಡಿಸ್ತಾನೂ ಇರಲಿಲ್ಲ ನಮ್ಮನ್ನು. ಯಾಕೆ ಮಾತಾಡಿಸ್ತಿಲ್ಲ ಅಂತ ಗೊತ್ತಿಲ್ಲ ನನಗೆ. ಅಂದರೆ ಈ ಮ್ಯಾಜಿಕ್ ಬೊಂಬೆ ಅನ್ನೋ ಹೆಸರನ್ನು ತೊಗೊಂಡಿದ್ದು ಅದೇ ಕಾರಣಕ್ಕೆ. ನಂಗೆ ಅನಿಸ್ತು ಇದೊಂಥರ ತುಂಬ ಚೆನ್ನಾಗಿದೆ, ಈ ಸೂಕ್ತವಾಗಿದೆ ಅಂತ ಅನ್ನಿಸ್ತು ನನಗೆ ಹೆಸರು, ಈ ಮ್ಯಾಸ್ಕ್ಯುಲಿನಿಟಿ ಮತ್ತು ಫೆಮಿನಿಟಿ ಇದಕ್ಕೆ. ಮತ್ತು ಅಲ್ಲಿ ನಾನು ಪರ್ಸ್ನಲ್ ಕತೆಗಳನ್ನ ಹೇಳ್ಬಿಡೋಕ್ಕಾಗತ್ತಾ? ಅಥವಾ ನನಗೆ ಒಂದು ತುಂಬ ಗೊಂದಲ ಇತ್ತು, ನಾನು ಹೆಂಗೆ ಹೇಳ್ಬಿಡಲಿ ಸರ್. ಆಗುವಾಗ ನಾನು ಪರ್ಸ್ನಲ್ ಕತೆಗಳನ್ನ ಹೇಳಿಬಿಟ್ಟು ಎಷ್ಟೋ ನನ್ನ ಫ್ರೆಂಡ್ಸ್ ಹತ್ರ ನಾನು ಹೇಳಿದ್ರೆ ಅವ್ರಿಗೆ ಅನಿಸ್ತಿತ್ತು, ಈ ಕತೆ ಇಲ್ಲ ನಿಜನಾ, ಇಲ್ಲ ಗುರು, ಹಿಂಗೆ ನಂಗೆ ಯಾರ ಜೊತೆ ಕಂಫರ್ಟ್ ಅನಿಸ್ತಿಲ್ಲ ಶೇರ್ ಮಾಡೋಕ್ಕೆ. ನಾನು ಯಾರ ಜೊತೆ ಶೇರ್ ಮಾಡಬೇಕು ಅಂದರೆ ಆಗ್ತಿಲ್ಲ, ನಂಗೆ ಗೊತ್ತಾಗಿ ಭಯ ಆಗ್ತಿತ್ತು. ಯಾರಿಗೆ ಹೇಳಿ ಅಂತ ನಂಗೆ ಹೇಳಬೇಕು ಅನಿಸ್ತಿತ್ತು, ಬಟ್ ಹೇಳೋಕ್ಕೆ ಭಯ ಆಗ್ತಿತ್ತು. ಯಾಕಂದ್ರೆ ಎಲ್ಲರೂ ಜಡ್ಜ್ ಮಾಡಿಬಿಡ್ತಾರೆ ಅಂತ ಒಂದು ಭಯ. ಜಡ್ಜ್ ಮಾಡಿದ್ರು ಅಂದರೆ ಜಡ್ಜ್ ಮಾಡಿದ ತಕ್ಷಣ ನಂಗೆ ಅನಿಸ್ತು, ಒಬ್ಬರ ಹತ್ರನೂ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇರ್ಬೇಕಂದ್ರೆ ಅವ್ರು ಫುಲ್ ಜಡ್ಜ್ ಮಾಡೋದು. ನೆಕ್ಸ್ಟ್ ನಂಗೆ ನಂಬೋಕ್ಕಾಗ್ತಿಲ್ಲ ಇದಂತ ಕಟ್ ಮಾಡಿಬಿಟ್ರು. ನೆಕ್ಸ್ಟ್ ವೀಕ್ ಏನೋ ಮತ್ತೆ ಅವ್ರಿಗೆ ಬೇರೆಯವ್ರ ಕಡೆಯಿಂದ ಅರ್ಧವ್ರ ಕಡೆಯಿಂದ ಗೊತ್ತಾಯಿತು, ಅವ್ರ ನಮ್ಮ ಮನೆ ಸಂಬಂಧಿಕರಿಂದ. ಅವಾಗ ಬಂದ್ಬಿಟ್ಟು ಸಾರಿ ಅಂತಂದು. ಅಂದರೆ ನಂಗೆ ಈ ಕಥೆನ ಹೇಳಿಬಿಟ್ರೆ ಜನ ಎಲ್ಲಿ ಇದು ನಾಟಕ ಅಂದ್ಬಿಡ್ತಾರೆ, ಅಥವಾ ನಾನು ಪೂರ್ತಿ ಕಥೆನ ಹೇಳಿಬಿಟ್ಟು ಜನರ ಮಧ್ಯೆ ಬೆತ್ತಲಾಗ್ಬಿಟ್ನ, ಅಥವಾ ಪೂರ್ತಿ ಹೇಳ್ಬಿಟ್ನ ಎಲ್ಲ ನಾನು ಪೂರ್ತಿ ಹೇಳ್ಬಿಟ್ಟು ನಾನು ಉಳಿಸ್ಕೊಳ್ಳೋದೇನು ಅಂತ. ಆವಾಗ ನನಗನ್ನಿಸ್ತು ಪೂರ್ತಿ ಹೇಳ್ದಂಗೂ ಇರಬೇಕು, ಹೇಳ್ಬಾರ್ದಂಗೂ ಇರಬೇಕು. ಆ ಒಂದು ಕಾರಣಕ್ಕೆ ಒಂದು ಪರ್ಸ್ನಲ್ ಜರ್ನಿನ ಹೇಳ್ತಾ ಅದರಲ್ಲಿ ನಾಟಕ ಕಂಪ್ನಿಯವರ ಇದನ್ನು ತೊಗೊಂಬಂದು ಹಾಕಿದ್ದು. ಅಥವಾ ನಾನು ಮಾಡಿದ ಪಾತ್ರ ಹೇಳ್ತಾನೆ ನಾಗರತ್ನಮ್ಮನ ಕತೆ ಹೇಳ್ತೀನಿ. ನಾಗರತ್ನಮ್ಮನ ಕತೆ ಹೇಳೋದ್ರ ಮೂಲಕನೇ ಅಲ್ಲಿ ಪುರುಷ ಪಾತ್ರ ಮಾಡ್ತಿದ್ದೆ ಹೆಣ್ಮಕ್ಳ ಕತೆ ಹೇಳ್ತೀನಿ. ಆ ಕತೆಗಳನ್ನ ಹೇಳ್ತಾನೆ ಮತ್ತು ಮಧ್ಯದಲ್ಲಿ ನಾನು ಮಾಡ್ತಿದ್ದ ಪಾತ್ರಗಳನ್ನ ಹೇಳ್ತೀನಿ. ಅಂದರೆ ಆ ಪಾತ್ರಗಳಲ್ಲಿ ಮತ್ತೆ ಒಂದು ರಿಫ್ಲೆಕ್ಷನ್ ಬರುತ್ತೆ. ಪಾತ್ರಗಳು ಬರ್ಬೇಕಂತ ಅನಿಸ್ತಿತ್ತು, ನಾನು ರಿಫ್ಲೆಕ್ಟ್ ಮಾಡಬೇಕಾಗಿದ್ನ. ಅಥವಾ ಟಿಪ್ಪು ಪಾತ್ರ ಮಾಡ್ತಾ ಇರ್ಬೇಕಂದ್ರೆ ಇವಾಗ ಟಿಪ್ಪು ಹಿಂಗೆ ನೋಡ್ತಾ ಇದ್ದಾರೆ, ಅಥವಾ ಹೆಣ್ಣೆ ಯಾಕೆ ಐಡಿಯಲ್ ವಿಮೆನ್ ಆಗಿರಬೇಕು ಅಂತ ನೋಡ್ತಾ ಇದ್ದಾರೆ. ಐಡಿಯಲ್ ವಿಮೆನ್ ಕ್ಯಾರೆಕ್ಟರ್ನ ನಾವು ಸಂಭ್ರಮಿಸ್ತಾ ಇದ್ವಿ ನಂಗೆ ಅಲ್ಲಿದ್ದಾಗ. ನಂಗೆ ಇಲ್ಲೇನು ಮಾಡಬೇಕು ನಾನು, ಅಥವಾ ನಾನು ಸಂಭ್ರಮಿಸ್ಬೇಕಾ, ಹಂಗೆ ತೋರಿಸ್ಬೇಕಾ, ಅದೊಂದು ಚಾಲೆಂಜ್ ಆಗಿತ್ತು ನನಗೆ. ಹೆಂಗೆ ತೋರಿಸ್ಬೇಕು? ನಾನು ಸೀತೆನ ಹಿಂಗೆ ಸೆರಗಿ ಬಿಸ್ಕೊಂಬಂದು ನಾನು ಸೀತೆ, ನೀನು ಹಿಂಗೆ ಹೇಳಲ್ಲ, ನಾನು ಹಿಂಗೆ ಹೇಳಿದ್ರೆ ಹೆಂಗೆ ತಗೋತಾರೆ ಜನ? ನಾನು ಬಂದ್ಬಿಟ್ಟು ನಾನು ಸೀತೆ ನೀನು ಅಂತೀನಿ. ನನಗೆ ಇದನ್ನು ತರಬೇಕಾ ಅಥವಾ ಇದನ್ನು ತರಬೇಕಾ, ಹಿಂಗೆ ಹೇಳಬೇಕಾ, ಇದೆಲ್ಲ ಗೊಂದಲಗಳಿತ್ತು. ಯಾಕಂದರೆ ನೀನು ಸೀತೆನ ಬಂದ್ಬಿಟ್ಟು ಹಿಂಗೆ ಅಂದ್ಕೊಂಡು ಕರ್ಕೊಂಬಂದ್ಬಿಟ್ಟು ಎಲ್ಲ ಗುರು ನೀನು ಸೀತೆನ ಅಂದ್ಬಿಟ್ರೆ ನಂಗೆ ಅದೊಂದು ಭಯ ಆಗ್ತಿತ್ತಲ್ಲೋ. ದ್ರೌಪದಿ ಬಗ್ಗೆ ನೀನು ಹೆಂಗೆ ಮಾತಾಡ್ದೆ ಗುರು ಅಂದರೆ ಇದೆಲ್ಲ ಪ್ರಶ್ನೆಗಳೆಲ್ಲ ಒಂದು ಮುಂದೆ ಉಟ್ಕೋತವ ನನಗೆ ಅನ್ನೋದು ಬೇರೆ ಇತ್ತು. ಅಂದರೆ ಅದನ್ನು ಮತ್ತೆ ನನಗೆ ದೂರ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ನನಗೆ. ನಾನು ಹೆಂಗೆ ಹೇಳಲಿ ಹೋಗ್ಬಿಟ್ಟು ಇದು ಅಂದರೆ ಅವಳಿಗೆ ಏನಾಗುತ್ತೆ, 3ನೇ ಮಗು ಹುಟ್ಟುತ್ತೆ. 3ನೇ ಮಗು ಗಂಡು ಅಂತ ತಿಳ್ಕೊಂಡು ಒಬ್ಬರು ಕವಯಿತ್ರಿ, ಕನ್ನಡದ ಒಬ್ಬರು ಕವಯಿತ್ರಿ ಅವ್ರು ಬರೀತಾರೆ, ಅಂತೂ ನಾಣಿ ಆಸ್ಪತ್ರೆಗೆ ಊಟ ತೊಗೊಂಬಂದ, ದೂರಿಲ್ಲ ದೋಷಾರೋಪವಿಲ್ಲ, ನಂದೆಂಥ ಜೀವ ನಾನು ಬದುಕ್ಬಿಟ್ಟೆ ಅಂತ. ಅವಳು ಏನೂ ಹೇಳ್ತಾ ಇಲ್ಲ ಅಲ್ಲಿ. ಗಂಡ 3ನೇ ಮಗು ಗಂಡು ಅಂತ ಗೊತ್ತಾಯಿತು, ಅದಕ್ಕೆ ಊಟ ತೊಗೊಂಬಂದ ಹಾಸ್ಪಿಟ್ಲಿಗೆ. ನಾನು ದೂರ ಮಾಡ್ತಾ ಇಲ್ಲ, ದೋಷಾರೋಪ ಇಲ್ಲ, ನಾನು ಬದುಕ್ಬಿಟ್ನಲ್ಲ ಅದು ಖುಷಿ ಪಡ್ತಾಯಿದ್ದೀನಿ ಅಂತ. ನನಗೆ ಇದನ್ನಿಸ್ತಿತ್ತು, ಇದು ಕಾಡ್ತಾ ಇತ್ತು. ಅದು ನಾನು ಕೇಳಿಸ್ಕೊಂಡಾಗ, ಅದು ಓದಿದಾಗ ನನಗೆ ಅನ್ನಿಸ್ತು, ಹೌದು ನಾನು ದೂರಿಲ್ಲ, ನಾನು ಹೇಳ್ಬಾರ್ದು, ನಾನು ದೂರ ಮಾಡಬಾರ್ದು, ದೋಷಾರೋಪ ಇರಬಾರ್ದು, ನಾನು ಯಾರಿಗೂ ಬೈದೇನೆ ಹೆಂಗೆ ಕಟ್ಟಬೇಕಾಗುತ್ತಿದ್ನ. ಅದಕ್ಕೆ ನನಗೆ ಅನ್ನಿಸ್ತು, ನಾನು ಸೀತೆ, ನೀನು ನನ್ನ ಅನುಮಾನ ಪಡೆದೇ ಇರೋ ರಾಮ, ನಾನು ದ್ರೌಪದಿ, ನೀನು ನನ್ನನ್ನು ಜೂಜಿಗಿಡದೇ ಇರೋ ಲಕ್ಷಣ. ಅಂದರೆ ನಾನು ಯಾವ ಗಂಡನ್ನ ಬಯಸ್ತಿದ್ನೋ ಅಂಥ ಗಂಡ ನಂಗೆ ಸಿಗಲಿಲ್ಲ, ಅದು ಬಂದು ಮಕ್ಕೊಡ್ದಂಗೆ ಆಗುತ್ತೆ ಅಂತ ನನಗನ್ಸುತ್ತೆ. ಅಂದರೆ ಬಂದ್ಬಿಟ್ಟು ನಾನು ನಿಂಗೆ ನೀ ಏನೋ ನಂಗೆ ಮಾಡಿರ್ತೀಯ, ಬಂದು ನಾನು ನಿನ್ನ ಜೊತೆ ವಾಪಸ್ ಸಿಗುತ್ತೆ, ನಾನು ವಾಪಸ್ ಬಂದ್ಬಿಟ್ಟು ಏಕ್ತಾ ಹಿಂಗೆ ಮಾಡ್ದಿಯಲ್ಲ ನಿಂಗೆ ಅನ್ಸುತ್ತಾ, ನೀನು ಮಾಡಿರ್ಬೋದು, ನಾನು ಮಾಡಲ್ಲ ಹಂಗೆ, ಬಟ್ ನಾನು ನಿನ್ನನ್ನು ಹಿಂಗೆ ಬಯಸಿದ್ದೆ ಹಂಗೆ ಅಂದ ತಕ್ಷಣ ಒಂಥರ ಕಾಡುತ್ತಲ್ಲ, ಅದು ನನಗೆಲ್ಲೋ ನಂಗೆ ವಾವ್ ಅನ್ನಿಸ್ತಾಯಿತ್ತು. ನಾನು ಈ ಥರ ಎಲ್ಲೋ ಕಟ್ಟಬೇಕಿದ್ನ, ನಂಗೆ ಅದನ್ನ ಇದು ಮಾಡ್ಬೇಕಂದ್ರೇ ಅನಿಸ್ತಾಯಿತ್ತು. ನಾನು ಅಹಲ್ಯೆ, ನೀನು ನನಗೆ ಕಲ್ಲಾಗಿಸ್ತಾ ಇರೋ ಗೌತಮ, ನೀನು ನಾನು ಚಂದ್ರನಕ್ಕಿ ಶೂರ್ಪನಕ್ಕಿ, ನೀನು ಪ್ರೀತಿ ಅಂದರೆ ಮೂಗು ಮುರಿಯದ ಹಮ್ಮೀರ. ನಂಗೆ ಇದನ್ನು ಹೆಂಗೆ ಕಟ್ಟಬೇಕು ಅನ್ನೋದೊಂದು ತುಂಬ ಆಗ್ತಿರ್ತಿತ್ತು. ಅದಾದಮೇಲೆ ನನಗೆ ಕುಂಕುಮದ ಕಾನ್ಸೆಪ್ಟ್ ಬಂದಾಗ ಎಲ್ಲಿ ತರಬೇಕು, ಅಂದರೆ ಅಲ್ಲೊಂದು ನಾಟಕ ಕಂಪ್ನಿನಲ್ಲಿ ನೀನು ಬೇರೆ ಧರ್ಮದ ಹೆಣ್ಮಗಳು ನೀನು ಕುಂಕುಮ ಇಟ್ಕೊಂಡು ನಾಟಕ ಮಾಡೋದಾದರೆ ಮಾಡು, ಇಲ್ಲಾಂದರೆ ಮಾಡಬೇಡ ಅಂದಾಗ ನಾನು ಬರೀ ಕುಂಕುಮದ ಕತೆ ಹೇಳಿಬಿಡ್ಲ.
ಅವಳ ಕತೆ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ಲಾ ಅನಿಸ್ತಿತ್ತು. ಅವಳ ಕತೆ ಹೇಳಿ ನಿಲ್ಲಿಸ್ಲಾ ಅಥವಾ ಕೋಲಾರದಲ್ಲಿ ಒಬ್ಳು ಹೆಣ್ಮಗಳಿಗೆ ತರಕಾರಿ ಮರ ಹೆಣ್ಮಗಳಿಗೆ ನಿನ್ನ ಗಂಡ ಸತ್ತೋಗಿದ್ದಾನ ಎಲ್ಲಮ್ಮ ಕುಂಕುಮ ಅಂದಿದ್ದು, ಅಥವಾ ಸಿಟಿ ಹೆಣ್ಮಕ್ಳಿಗೆ ಮಾತಾಡೋದು, ಅಥವಾ ಇಲ್ಲಾಂದರೆ ಮೈಸೂರು ದಸರಾ ಉದ್ಘಾಟನೆಗೆ ಭಾನು ಮುಸ್ತಾಕ್ ಬಂದಾಗ ನೀನು ಕುಂಕುಮ ಇಟ್ಕೊಂಡು ಬರೋದಾದ್ರೆ ಬಾ, ಇಲ್ಲಾಂದರೆ ಬರಬೇಡ ಅಂದಿದ್ದು. ನನಗೆ ಇವನ್ನ ಹೆಂಗೆ ಜೋಡ್ಸೋಕ್ಕಾಗುತ್ತೆ ಅನ್ನೋದೊಂದು ಗೊಂದಲಗಳಾಗ್ತಿತ್ತು. ಆ ಗೊಂದಲಗಳಾದಾಗ ನನಗೆ ಇವನ್ನೆಲ್ಲ ಜೋಡಿಸಿ ಏನೋ ಹೇಳಬೇಕಾಗತ್ತಾ ಅನ್ನೋದು ಅಂದರೆ ಅಷ್ಟೇ. ಇದನ್ನೆಲ್ಲ ಜೋಡಿಸಿ ಏನೋ ಹೇಳೋಕ್ಕಾಗುತ್ತೆ ಅನ್ನೋ ಕಾರಣಕ್ಕೆ ಕಂಟೆಂಪ್ರರಿ ಆ ಮಿಥಾಲಜಿ, ನನ್ನ ಕತೆ, ಅಜ್ಜಿ ಕತೆ, ನಾಟಕ ಕಂಪ್ನಿ ಇದನ್ನೆಲ್ಲ ಮಿಕ್ಸಿ ಗಜಿಬಿಜಿ ಮಾಡಿಟ್ಟೀನಿ. ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಅಂದರೆ ನಂಗೆ ಅನಿಸುತ್ತೆ ವಾವ್, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಒಳ್ಳೇದು. ನಂಗೆ ನಿಜ ಖುಷಿ ಆಗ್ತಿದೆ. ನಂಗೆ ಸಾಧ್ಯ ಆದಷ್ಟು ಜನರಿಗೆ ಅರ್ಥ ಆಗಲಿಲ್ಲಪ್ಪ ಅಂತ ಕೇಳ್ಕೊತಾ ಇರ್ತೀನಿ. ಯಾಕಂದ್ರೆ ಅವ್ರು ಕಾಡ್ಬೇಕದ ವಾಪಸ್ ಹೋಗಿ ಇವ್ನು ನನ್ನ ಮಗ ಯಾಕೆ ಹಿಂಗೆ ಮಾಡ್ದ, ಈ ಮೀಸೆ ಭಾರ ಅಂದ್ಬಿಟ್ನಲ್ಲ ಇವ್ನಿಗೆ ಏನು ಬಂತು, ಈ ಗಡ್ಡ ಭಾರ ಅಂದ್ಬಿಡ್ತಲ್ಲ ಏನು ಬಂತು. ನನ್ನ ಫ್ರೆಂಡ್ ಅಂದ ಮೊನ್ನೆ ಒಂದು ಫಸ್ಟ್ ಕಾನ್ವರ್ಸೇಷನ್ ಯಾರೋ ಪ್ಯಾನಲ್ ಇದ್ದವ್ರು ಬಂದು ಕೇಳೋದು ನನ್ನ, ಅಯ್ಯೋ ಗುರು ನಿನಗೆ ಮೀಸೆ ಇದೆ ಗಡ್ಡ ಇದೆ, ನೀನು ಮೀಸೆಗೆ ಗಡ್ಡ ಭಾರ ಅಂತಿದ್ಯಾ, ನಿನ್ಗೆ ಗಂಡ್ಸಲ್ವಾ ಅಂತ ಅಂದೆ. ಗುರು ಆಯ್ತಪ್ಪ ಸಿಗೋಣ ಮಾಡ್ತೀನಿ ಒಂದ್ಸಲ ಅಂದ್ಮೇಲೆ ಕಳಿಸ್ತೀನಿ. ಇವತ್ತು ನಾನು 4ನೇ ಶೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಭಯ ಆಗ್ತಾಯಿದೆ ಮಾತೆಲ್ಲ ಹೇಳಿದ್ಮೇಲೆ. ಅಲ್ಲಿ ಅರ್ಧ ಎನರ್ಜಿ ಹೋಗಿದೆ, ಇನ್ನು ಅರ್ಧ ಎನರ್ಜಿನ ಮಲ್ಕೊಂಡ್ಬಿಡ್ತೀನಿ ಸ್ಟೇಜ್ ಮೇಲೆ ಬಂದ್ಬಿಟ್ಟು.